ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆಯ ದಿವಸ ಶ್ರೀ ವಿಚಾರ ಸಾಗರದ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶಕ್ಕೆ ಸಂಬಂಧಪಟ್ಟಂತೆ 183ನೇ ವಿಷಯಾಂಕ ಅತಿಹರುಷ, ಪರಮಾನಂದ ಪ್ರಾಪ್ತಿ, ನಿರಂಕುಶ ತೃಪ್ತಿ ಎನ್ನುವಂಥ ವಿಚಾರವನ್ನು ಈ ಒಂದು ಆವಾಸನ ಸಾಧಕ ಅವಸ್ಥೆಯನ್ನು ಕುರಿತು ಅಂತಿಮ ಹಂತ ಆಭಾಸನ ಪರಮಗತಿ ಅಹಂ ಬ್ರಹ್ಮಾಸ್ಮಿ ಅಂತ ಆಭಾಸ ಏನು ಗುರಿ ಇಟ್ಟುಕೊಂಡು ಸಾಧನೆ ಮಾಡ್ಲಿಕ್ಕತ್ತನ, ಆ ಆಭಾಸನ ಪರಮಗತಿಯಾದ ಈ ನಿರಂಕುಶ ತೃಪ್ತಿಯನ್ನು ಕುರಿತು ವರ್ಣನ ಮಾಡಿದ್ದಾಯಿತು. ಮನುಷ್ಯನ ಜೀವನದಲ್ಲಿ ಈ ಒಂದು ಸಾಧನೆ ಮಾಡಲಿಲ್ಲ ಅಂತಂದ್ರೆ ಆತ ಮನುಷ್ಯ ಜನ್ಮ ತಂದನು ವ್ಯರ್ಥ ಆಗ್ತದ. ಈ ಸಪ್ತ ಅವಸ್ಥೆಗಳ ಸಾಧನೆ ಮಾಡಿ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು, ಜೀವ ಬ್ರಹ್ಮನಾಗುವುದು, ಜೀವೋ ಬ್ರಹ್ಮ ಇವನಾಪರ ಅಂತೇಳಿ ಶಂಕರಾಚಾರ್ಯ ಏನ್ ಹೇಳ, ಅದಕ್ಕೆ ಸಮಾನವಾದಂತ ಒಂದು ದೋಹ 105ನೇ ದೋಹವನ್ನ ಸಾಧು ನಿಶ್ಚಲ್ ದಾಸ್ಜಿ ಅವರು ಕರುಣಿಸಿದ್ದಾರೆ. ಆ ಪರಮಗತಿಯ ಶ್ಲೋಕ ಅಥವಾ ದೋಹ ಅಥವಾ ಮಂತ್ರ ಹೆಂಗದ ಅಂತಂದ್ರೆ, ಸಂಶಯ ರಹಿತ ಸ್ವರೂಪ. ಯಾವ ರೀತಿಯ ಸಂಶಯವೂ ಇಲ್ಲದೆ ನಾನು ಬ್ರಹ್ಮನಿದ್ದೇನೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲದೆ ಹೋ ಈ ಜೂ ಅದ್ವಯ ಜ್ಞಾನ. ಆ ರೀತಿ ಹೇ ಶಿಷ್ಯನೇ, ನಿನಗೆ ಯಾವಾಗ ಸಂಶಯ ರಹಿತವಾದ ನನ್ನ ನಿಜ ಸ್ವರೂಪವು ಬ್ರಹ್ಮ ಸ್ವರೂಪದೊಡನೆ ಸದಾ ಅಭೇದವಾಗಿರುತ್ತದೆ ಎಂಬ ಜ್ಞಾನವು ನಿಶ್ಚಯವಾಗುವುದು. ಬ್ರಹ್ಮ ಸ್ವರೂಪದೊಡನೆ ಅಭೇದ ಪರ್ಮನೆಂಟ್ ಆಗಿ ಆಗದದು, ಟೆಂಪರರಿ ಆಗದಲ್ಲದು, ಸದಾ ಅಭೇದವಾಗಿರೋದು. ಯಾವ ರೀತಿ ತೆರೆಗಳು ಸಾಗರದ ನೀರಿನ ಜೊತೆಗೆ ಸದಾ ಅಭೇದ, ಸೃಷ್ಟಿಯಾದಾಗಲೂ ಅಭೇದವೇ, ಸೃಷ್ಟಿ ಪೂರ್ವದಲ್ಲಿ ಅಭೇದವೇ, ಪ್ರಳಯವಾಗಿ ಹೋದ ನಂತರವೂ ಅಭೇದವೇ, ಸದಾಕಾಲ ಅಭೇದವೇ ಆಗಿರುವಂತ ಒಂದು ಸ್ಥಿತಿ. ನಾನು ಬ್ರಹ್ಮದೊಡನೆ ಸದಾಕಾಲ ಅಭೇದವಾಗಿಯೇ ಇರುತ್ತೇನೆ ಅನ್ನಂಥದ್ದು ಅದ್ವಯ ಜ್ಞಾನ. ತಬ್ ಉಪಜೈಹ್ಯ ಮೋದ ತವ, ಅವಾಗ ನನ್ನಲ್ಲಿ ಉಪಜಯ ಅಂದ್ರೆ ಉತ್ಪತ್ತಿ ಆಗುತ್ತದ, ಮೋದ ಅಂದ್ರೆ ಆನಂದ ಉತ್ಪತ್ತಿ ಆಗ್ತದ. ಸೋತು ಹರ್ಷ ಪಿಚಾನ, ಅದನ್ನ ನೀನು ಪರಮಾನಂದ ಅಂತ ತಿಳ್ಕೋ. ಅದನ್ನೇ ನೀನು ಪರಮಾನಂದ ಪ್ರಾಪ್ತಿಯಾಯಿತು ಅಂತ ತಿಳ್ಕೋ ಅಂತ. ಹೇ ಶಿಷ್ಯನೇ, ಯಾವಾಗ ನಿನಗೆ ಸಂಶಯ ರಹಿತವಾಗಿ ನಾನು ಅದ್ವಯ ಬ್ರಹ್ಮನಿರುತ್ತೇನೆ, ಬ್ರಹ್ಮ ಬಿಟ್ರೆ ಮತ್ತೆ ಬೇರೆ ಏನೂ ಅಲ್ಲ, ಬ್ರಹ್ಮನೇ ನಾನಾಗಿದ್ದೇನೆ ಅಂತ ನಿನ್ನ ಸ್ವರೂಪದ ಬಗ್ಗೆ ಜ್ಞಾನವಾಗುವುದು. ಆವಾಗ ನಿನಗೆ
ಯಾವ ಮೋದ ಅಂದ್ರೆ ಆನಂದ ಉಂಟಾಗುವುದೋ ಅದನ್ನೇ ನೀನು ಹರ್ಷ ಅಂತ ತಿಳಿ. ಅದು ಆಗ್ತದ ಅಂದ್ರೆ ಸತತ ಪ್ರಯತ್ನದೊಳಗಿರಬೇಕು. ಹೆಂಗಿರಬೇಕು? ಎಂತ ಮಂತ್ರ ಅದು? ಎಂತ ಮಂತ್ರ? ನಾನು ಅದ್ವಯ ಬ್ರಹ್ಮ ಸ್ವರೂಪನೇ ಇರುತ್ತೇನೆ. ಅದ್ವಯ ಬ್ರಹ್ಮ ಸ್ವರೂಪನೇ ಇರುತ್ತೇನೆ. ಎಂಥದು? ಸದಾಕಾಲ ಸಂಶಯರಹಿತವಾಗಿ ಅದ್ವಯ ಬ್ರಹ್ಮ ಸ್ವರೂಪನೇ ಇರುತ್ತೇನೆ. ಸದಾಕಾಲ ಆಗಬೇಕು. ಒಮ್ಮ ಆಗಿ ಒಮ್ಮ ಆಗ್ಲಾರ್ದಂಗಲ್ಲ. ಈ ರೀತಿ ಸಂಶಯ ಯಾರಿಗಾಗ್ತದಂತ ನೀನು ರಾತ್ರಿ ಚರ್ಚೆ ಮಾಡ್ಲಿಕ್ಕತ್ತಿದ್ರಿ. ಈ ರೀತಿ ಸಂಶಯ ಆವಾಸನಿಗೆ ಆಗ್ತದೆ. ಆವಾಸನ ಸೃಷ್ಟಿ ಎದರಿಂದ ಆಗ್ಯದ ಅಂತಂದ್ರೆ ಅಂತಃಕರಣ ಎಂಬ ಉಪಾಧಿ, ಅಜ್ಞಾನದ ಉಪಾಧಿ ಉಳ್ಳವನಾದ ಕಾರಣ ಆಭಾಸನಿಗೆ ಏನಾಗ್ಯದ? ಇಂಥ ಒಂದು ಸಂಶಯ. ಅಲ್ಲಿ ಅಂತಃಕರಣದೊಳಗೆ ಏನೇನಿರ್ತದಂತಂದ್ರೆ ಫಸ್ಟ್ ಬರದೆ ಆಸಕ್ತಿ. ಆಸಕ್ತಿ ಒಳಗ ಈ ಒಂದು ಬ್ರಹ್ಮಜ್ಞಾನದ ಒಂದು ಸರಿಯಾದ ದಾರಿ ಸಿಕ್ತು, ಆಸಕ್ತಿ ಉಂಟಾದಾಗ ಅಂತಂದ್ರ ಉದ್ಧಾರ ಆಗ್ತಾನೆ. ಬ್ರಹ್ಮಜ್ಞಾನದ ದಾರಿ ಸರಿ ಸಿಗಲಿಲ್ಲ ಅಂತಂದ್ರ ದಾರಿ ಸರಿ ಸಿಕ್ಕಾಗೂ ಸಹಿತ ಅಂತ ದಾರಿ ಸಿಗಬೇಕಾದ್ರೂ ಅನಂತ ಜನ್ಮದ ಪುಣ್ಯ ಬೇಕು. ದಾರಿ ಸಿಗಬೇಕು, ದಾರಿಯಾಗಿರ್ಬೇಕು, ಗುರಿ ಮುಟ್ಟಬೇಕು. ಗುರಿ ಮುಟ್ಟ ತನಕ ಸಾಧನೆಯಲ್ಲಿ ಮುಣಗಬೇಕಾದ್ರ ಪುಣ್ಯವಂತರಿಗೆ ಮಾತ್ರ ಸಾಧ್ಯ. ಅಲ್ಲೇನಾಗ್ತದ? ದಾರಿ ಸಿಕ್ಕಾಗ ಸಹಿತ ದಾರಿ ತಪ್ಪಿಸಂತ ಕೆಲಸ ಬಹಳಷ್ಟ ಆಗ್ತಿರ್ತಾವ. ಅಂತದ್ರಾಗ ಪುಣ್ಯವಂತರಿಗೆ ಇಂಥ ದಾರಿ ಸಿಗ್ತದ. ದಾರಿ ಸಿಕ್ಕ ಮೇಲೆ ಆ ದಾರಿ ಒಳಗ ಸಾಧನೆ ಮಾಡ್ತಾ ನಾವು ಜೀವನ ಮಾಡಬೇಕಾಗ್ತದ. ಮಾಡಿದಾಗ ಕೊನೆಗೆ ಒಂದು ದಿನ ಅದ್ವಯ ಬ್ರಹ್ಮ ರೂಪನಿದ್ದೇನೆ ಅಂತೇಳಿ ಜ್ಞಾನ ಆಗ್ತದ. ಆ ಜ್ಞಾನ ಹೆಂಗಿರ್ತದ? ಪರ್ಮನೆಂಟ್ ಆಗಿರ್ತದ. ಅದನ್ನ ಹರುಷ ಅಂತಾರ. ಅಹಂ ಎಂತ ಬ್ರಹ್ಮ ಅಂತಂದ್ರೆ ಅದ್ವಯ ಬ್ರಹ್ಮ ಅಸ್ಮಿ. ಅಹಂ ಅಭಿನ್ನ ಬ್ರಹ್ಮ ಅಸ್ಮಿ. ಪರಮಾತ್ಮನೊಡನೆ ನಾನು ಅಭಿನ್ನನಾಗಿಯೇ ಇದ್ದೇನೆ ಎನ್ನುವಂಥದ್ದು. ಇದು ಸಂಶಯರಹಿತವಾಗಿರಬೇಕು. ಸಂಶಯರಹಿತ ಅಂತಂದ್ರೆ ನೀವು ಸಂಶಯ ಅಂದ ಕೂಡ್ಲೇನೆ ಏನ್ ಮಾಡ್ಬೇಕು? ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷಗಳು ಇಲ್ಲದಂಗಿರಬೇಕು. ಮತ್ತು ಅಸಂಭಾವನಾ ದೋಷದೊಳಗೆ ಎರಡದಾವ. ಎಂಥವು? ಒಂದು ಪ್ರಮಾಣಗತ ಸಂಶಯ, ಇನ್ನ ಒಂದು ಪ್ರಮೇಯಗತ ಸಂಶಯ. ಈ ರೀತಿಯಾಗಿ 5 ಶಬ್ದಗಳು ನೆನಪಿಟ್ಕೋಬೇಕು. ಅಸಂಭಾವನಾ ದೋಷ. ಆ ಅಸಂಭಾವನಾ ದೋಷ ಅಂದ್ರೆ ಇದು ಆಗಲ್ಲ, ಜೀವ ಬ್ರಹ್ಮ ಇರಲ್ಲ, ಜೀವ ಬ್ರಹ್ಮ ಹೆಂಗಾತನ? ಯಾಕಪ್ಪ ಅಂತಂದ್ರೆ ಜೀವ ಹುಟ್ಟತನ, ಸಾಯ್ತನ, ಜೀವ ಪಾಪ ಪುಣ್ಯ ಮಾಡ್ತನ, ಜೀವ ಬರ್ತದ ಹೋಗ್ತದ, ಜೀವ ಸುಖ ದುಃಖ ಅನುಭವಿಸ್ತದ, ಜೀವನಲ್ಲಿ ಅಜ್ಞಾನ ಅದ, ಆವರಣ ಅದ, ಭ್ರಾಂತಿ ಅದ, ಬ್ರಹ್ಮನಲ್ಲಿ ಇವ್ಯಾವ್ಯಾವ ಇಲ್ಲ. ಜೀವ ಬ್ರಹ್ಮ ಅನ್ಬೇಕಾದ್ರೆ ಇದು ಅಸಂಭವ. ಇದು ಅಸಂಭವನ ದೋಷ ಅಂತಾರೆ. ಈ ರೀತಿ ದೋಷ ಇರಬೇಕಾದ್ರೆ ಅಲ್ಲಿ 2 ಸಮಸ್ಯೆ. ಒಂದು ಪ್ರಮಾಣಗತ ಸಂಶಯ. ತಾನು ಹಿಡ್ಕೊಂಡಿರೋಂಥ ಶಾಸ್ತ್ರ ಅದು ಜೀವ ಬ್ರಹ್ಮರ ಏಕತ್ವ ಹೇಳ್ತದೋ, ಜೀವ ಬ್ರಹ್ಮರ ಭೇದ ಹೇಳ್ತದೋ ಅನ್ನೋ ಸಂಶಯ ಯಾರಿಗೆ ಇರ್ತದ, ಯಾರಿಗದು ಸ್ವಚ್ಛ ಗೊತ್ತಿರಂಗಿಲ್ಲ, ಅವ್ರಿಗೇನಾಗ್ತದ ಈ ರೀತಿಯಾದ ಅಸಂಭಾವನಾ ದೋಷ. ಇದೇನಿದು? ಮನಸ್ಸಿನೊಳಗಾಗದಿದು ಸಂಕಲ್ಪ ವಿಕಲ್ಪ. ಹೌದೋ ಅಲ್ಲೋ ಅನ್ನೋದು ಇದು ಮನಸ್ಸಿನೊಳಗಾಗದು. ಮುಂದೆ
ಜೀವ ಬ್ರಹ್ಮರ ಬಗ್ಗೆ ಇನ್ನ ಒಂದು ಸಂಶಯ ಏನದ ಅಂತಂದ್ರ ಪ್ರಮೇಯಗತ ಸಂಶಯ. ಶಾಸ್ತ್ರದೊಳಗೆ ಭೇದ ಹೇಳ್ತದೋ ಅಭೇದ ಹೇಳ್ತದೋ ಅದು ಒಂದು ಪ್ರಶ್ನೆ. ಪ್ರಮಾಣಗತ ಸಂಶಯ. ಪ್ರಮೇಯಗತ ಸಂಶಯ ಏನದ ಅಂತಂದ್ರ ನಾನು ಬ್ರಹ್ಮ ಅದಿನೋ ಇಲ್ಲೋ, ಹೌದೋ ಇಲ್ಲೋ ಯಾರಿಗ್ ಗೊತ್ತು. ಅದನ್ನು ಸಂಕಲ್ಪ ವಿಕಲ್ಪನೆ ಮನಸ್ಸಿಂದು. ಆರಂಭದಲ್ಲಿ ಈ ಒಂದು ಆಸಕ್ತಿ ಅಂತ ಏನದಲ್ಲ, ಆಸಕ್ತಿ ವಹಿಸಿ ಬರ್ತಾರ, ಇದೇನೋ ಚಲೋ ಅದಂತೇಳಿ ಆಸಕ್ತಿ ವಹಿಸಿ ಬರ್ತಾರ. ಫಸ್ಟ್ ಬಂದ ಮೇಲೆ ಅವರಿಗೆ ಒಳಗೆ ಇಂಥವೆಲ್ಲ ಸಂಶಯಗಳಿರ್ತಾವ. ಈ ಸಂಶಯಗಳನ್ನ ಕಳ್ಕೊಂಡ್ರ ಏನಾಗ್ತದ? ಅಸಂಭಾವನ ದೋಷ, ವಿಪರೀತ ಭಾವನ ದೋಷ, ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಈ ಪ್ರಮಾಣಗತ ಸಂಶಯ ಎದರಿಂದ ಹೋಗ್ತದ? ಹೆಂಗ್ ಹೋಗ್ತದೆ? ಪ್ರಮಾಣಗತ ಸಂಶಯ ನಿವೃತ್ತಿ ಉಪಾಯ ಏನು? ಪ್ರಮೇಯಗತ ಸಂಶಯ ನಿವೃತ್ತಿ ಉಪಾಯ ಮತ್ತೆ ವಿಪರೀತ ಭಾವನಾ ದೋಷ ನಿವೃತ್ತಿ ಉಪಾಯ. ಈ ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯ ಎರಡು ಕೂಡಿಸಿ ಏನಂತಾರ? ಅಸಂಭಾವನಾ ದೋಷ. ಇವು ರಹಿತ ಮಾಡ್ಕೋಬೇಕಾದ್ರೆ ಹೆಂಗ? ಪ್ರಮಾಣಗತ ಸಂಶಯ ಏನಾಗ್ತದಂದ್ರ ಗುರು ಸದ್ಗುರುವಿನ ಬಳಿ ಕುಳಿತು ಸತ್ಶಾಸ್ತ್ರಗಳ ಶ್ರವಣ ಮಾಡುವುದರಿಂದ ಪ್ರಮಾಣಗತ ಸಂಶಯ ಹೋಗ್ತದ. ಇದು ಸರಿಯಾಗಿ ಗೊತ್ತಿರಬೇಕು. ಈಗ ನೀವು ಏನ್ ಮಾಡ್ಲಕತ್ತೀರಿ? ವಿಚಾರ ಸಾಗರದ ಬಗ್ಗೆ ಗ್ರಂಥ ಬಲ್ಲಿ ಅದ, ಆ ಗ್ರಂಥದೊಳಗೆ ಏನದಂತೇಳಿ ಗೊತ್ತಿಲ್ಲ. ಆ ಗೊತ್ತಿಲ್ಲದನ್ನ ಗೊತ್ತು ಮಾಡ್ಕೊಳಕತ್ತೀರಿ. ಆ ಗ್ರಂಥದ ಬಗ್ಗೆ ಇರುವಂತ ಏನಾದರೂ ಸಂಶಯಗಳಿದ್ರೆ ಶ್ರವಣದ ನಿವೃತ್ತಿ ಮಾಡ್ಕೊಳಕತ್ತೀರಿ. ಇದು ಶ್ರವಣದಿಂದ ಪ್ರಮಾಣಗತ ಸಂಶಯ ಹೋಗ್ತದ. ಮತ್ತೆ ಪ್ರಮೇಯಗತ ಸಂಶಯ ಎದರಿಂದ ಹೋಗ್ತದ? ಬರೀ ಬುಕ್ ಹೊರಗಿನ ಸುದ್ದಿ ತಗೊಂಡು ಹೊರಗೆ ಮುಗಿಸಿಬಿಟ್ರೆ ಒಳಗದು ತನ್ನ ಅನುಭವಕ್ಕೆ ಮಾಡ್ಕೋಬೇಕ ಬೇಡ? ಮನಸ್ಸಿನಾಗ ಮನನದಿಂದ ಪ್ರಮೇಯಗತ ಸಂಶಯ ಹೋಗ್ತದ. ಶ್ರವಣದಿಂದ ಪ್ರಮಾಣಗತ ಸಂಶಯ, ಮನನದಿಂದ ಏನಾಗ್ತದ? ಗುರು ಹೇಳಿದ ವಾಕ್ಯಗಳನ್ನ ನಿರಂತರವಾಗಿ ಮನಸ್ಸಿನಲ್ಲಿ ನೆನೆಸ್ತಾ ಇದ್ರಿ ಅಂತಂದ್ರೆ ಅದರ ಬಗ್ಗೆ ಒಳಗ ಆಲೋಚನೆಗಳು ಮಾಡ್ತಿರ್ಬೇಕು. ಮನನ ಹೆಂಗಾಗಬೇಕು? ನಿದ್ದೆ ಎತ್ತಬಾರದು. ಆ ವಿಷಯ ಅರ್ಥ ಆಗ ತನಕ ಊಟ ನಿದ್ದೆ ಯಾವ ಬರೋಬರಿ ಆಗ್ಬಾರ್ದು. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಯಾವುದೇ ರೀತಿಯ ಸುಖ ಅನುಭವಿಸಬೇಕಂತ ಮನಸ್ಸಿಗೆ ಅಪೇಕ್ಷೆ ಆಗಬಾರ್ದು, ನಿದ್ದೆತ್ತಬಾರ್ದು. ಅದಕ್ಕೆ ಮನನ ಅಂತಾರ. ಈ ವಿಚಾರ ಸಾಗರ ಹೆಂಗರ ಮಾಡಿ ತಿಳ್ಕೊಳ್ಳೇಬೇಕು. ಇದನ್ನು ಕಂಪ್ಲೀಟ್ ತಿಳ್ಕೋಬೇಕು. ಇದೇನದ ಮನಸ್ಸು ಹಿಂಗ ದಾರಿ ತಪ್ಪಿಸ್ತದ ನಮ್ಮನ್ನ. ಏನ್ ಮಾಡ್ತದ ಅಂದ್ರೆ ಒಂದು 4 ಮಾತಾಡ್ಲಕ್ಕ ಬಂದ್ರೆ ಸಾಕು ಮಂದಿಗೆ ಹೇಳಕ್ ಹೋಗ್ತದ. ಎಲ್ಲರೂರಾಗ ಒಂದೊಂದು ಸಿದ್ಧಾರೂಢ ಮಠ ಅಂತ ಮಾಡಿರ್ತಾರ. ಆ ಮಠದಾಗ ನಿಂತು ಮಾತಾಡೋರು ಭಾರಿ ಕಾಣ್ತಿರ್ತಾರ, ಕುಂತು ಕೇಳೋರು ಸುಮ್ ಕೇಳ್ತಿರ್ತಾರ. ಯಾರಿಗ ಒಬ್ಬರಿಗೆ ನನಗ ಹಂಗ ಹೇಳ್ಬೇಕು ಅಂತ ಮನಸ್ಸಿನಾಗ ಬರ್ತಾವ. ಬಂದತ್ನಾಗ ಕಲ್ಸವ್ರು ಯಾರು? ಇಂತಲ್ಲಿ ನಮ್ಮಂತಲ್ಲಿ ಬಂದು ಕಲಿತಾರ. ಕಲ್ತ ಮೇಲೆ 4 ಮಾತಾಡ್ಲಕ್ ಬಂದ ಕೂಡ್ಲೇನೆ ತನ್ನ ಸ್ವಂತದ ಸುಖಕ್ಕೆ ಅದು ಉಪಯೋಗ ಮಾಡ್ಕೋಬೇಕು, ಮಂದಿಗೆ ಹೇಳಕ್ ಉಪಯೋಗ ಮಾಡ್ಕೋಬೇಕು.
ನೀವು ಕಲಿತಾ ಇರೋದು ಯಾರ ಸಲುವಾಗಿ? ನಿಮ್ಮ ನಿರಂಕುಶ ತೃಪ್ತಿಯ ಅನುಭವಕ್ಕೋ ಏನ್ ಮಂದಿಗೆ ಹೇಳಕ್ ಹೋಗಲ್ಲ. ನಿಮ್ಮ ಮನೆಗೆ ಅಡಿಗೆ ಯಾರ ಸಲುವಾಗಿ ಮಾಡ್ತಾರೆ? ನೀವು ಉಳ್ಳಕ್ ಮಾಡ್ಯಾರ, ಮಂದಿ ಕಾಂಡಗತ್ಲೆ ಮಂದಿ ಉಳ್ಳಕ್ ಮಾಡ್ಯಾರ? ನಿಮ್ ಸ್ವಂತ ಸಲುವಾಗಿ ಮಾಡ್ಕೊಂಡಿರ್ತೀರಿ. ಹಾಗಿದು ಮನನ ಏನದ ಅಂದ್ರೆ ಒಳಗೆ ನಡಿಬೇಕಿತ್ತು. ಇದು ಮನನ ಶ್ರವಣ ಇವೆರಡೂ ಮಾಡಿದ್ರಿ ಅಂತಂದ್ರೆ ಅಸಂಭಾವನಾ ದೋಷ ಹೋಗ್ತದೆ. ಮತ್ತು ವಿಪರೀತ ಭಾವನಾ ದೋಷ ಎದರಿಂದ ಹೋಗ್ತದಂದ್ರೆ ನಿಧಿಧ್ಯಾಸನದಿಂದ ಹೋಗ್ತದೆ. ನಿಧಿಧ್ಯಾಸನ ಅಂತಂದ್ರೇನು? ಅಪ್ರಯತ್ನ ಪೂರ್ವಕವಾಗಿ ಗುರು ಮತ್ತು ಶಾಸ್ತ್ರಗಳ ವಾಕ್ಯಗಳಂತೆ ಆ ಒಂದು ಜೀವನ ನಡಿಬೇಕು. ನಡೆ ನುಡಿ ಒಂದಾಗ್ಬೇಕು. ಬರೀ ಮಂದಿಗೆ ಹೇಳ್ಕೊತೋಕೆ ನನ್ನ ನಡೆನೇ ಸರಿಗಿಲ್ಲ ಅಂತಂದ್ರೆ ಒಂದಾಗಿ ಅಪ್ರಯತ್ನ ಪೂರ್ವಕವಾಗಿ ಬ್ರಹ್ಮ ಸ್ವರೂಪದಲ್ಲಿಯೇ ತಾನು ಉಳಿಬೇಕು. ಅದ್ವಯ ಬ್ರಹ್ಮ ಸ್ವರೂಪದಲ್ಲಿಯೇ ತಾನು ಉಳಿಬೇಕು. ಉಳಿದಾಗ ಏನಾಗ್ತದೆ? ವಿಪರೀತ ಭಾವನಾ ದೋಷ ಹೋಗ್ತದೆ. ಈ ರೀತಿ ಈ ಸಂಶಯಗಳ ಸಮೇತವಾಗಿ ಯಾವನು ನಾನು ಬ್ರಹ್ಮನಿದ್ದೇನೆ ಅಂತೇಳಿ ಒಪ್ಕೊಂಡ ಅಂತಂದ್ರೆ ಅವನು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಈ ಸಂಶಯಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಸರಿಯಾಗಿ ಮಾಡಿ ಸಂಶಯಗಳನ್ನ ನಿವೃತ್ತಿ ಮಾಡಿಕೊಂಡು ಸಂಶಯ ರಹಿತನಾಗಿ ಅವನು ಜೀವ ಬ್ರಹ್ಮರ ಅದ್ವಯತ್ವ ಏಕತ್ವದ ನಿಶ್ಚಯ ಮಾಡಿಕೊಂಡು ಅಂದ್ರೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಈ ರೀತಿಯಾದ ಜ್ಞಾನವು ನಿನಗೆ ಯಾವಾಗ ಆಗುವುದೋ ಆವಾಗ ನಿನಗೆ ಮೋದ ಎಂದರೆ ಆನಂದ ಉಂಟಾಗುತ್ತದೆ. ಎಲ್ಲವನಾರೈದು ನೋಡಲು ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು? ಎಲ್ಲದರಾಗ ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ಆಸ್ತಿ ಪಾಸ್ತಿ, ಅಧಿಕಾರ, ಪ್ರಚಾರ, ಆಭರಣಗಳು ಹಾಕೊಂಡು, ವಸ್ತ್ರಗಳು ಹಾಕೊಂಡು ಏನೆಲ್ಲ ಮಾಡಿದಾಗೂ ಸಹಿತ ಆ ಸುಖ ಎಲ್ಲದ? ಎಲ್ಲವನಾರೈದು ನೋಡಲು ಇಲ್ಲೆನಿಸಿದಾನೆ, ಎದರಾಗ್ಲೂ ಸುಖ ಇಲ್ಲ. ಆ ಸುಖ ಎಲ್ಲದ ಅಂದ್ರೆ ತನ್ನಲ್ಲಿಯೇ ಅದರಿಂ ಸುಖ. ತನ್ನಲ್ಲಿಯೇ ಅದರಿಂ ಅಂತಂದ್ರೆ ಆತ್ಮಜ್ಞಾನದಿಂದ ಆತ್ಮದಿಂದ ಸುಖ ಅಂತ ತಿಳ್ಕೊಂಡು ನಿಜಗುಣ ಶಿವಗಳು ತನ್ನೊಳಗೆ ಆದ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾವ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಅಜ್ಞಾನಿ ಏನ್ ಮಾಡ್ತಾನ? ಮೃಷ್ಟಾನ್ನದೊಳಗ ಸುಖ ಹುಡುಕ್ತಾನ ಅಜ್ಞಾನಿ ಆದವನು. ಜ್ಞಾನಿಯಾದವರಿಗೆ ಸುಖ ಮೃಷ್ಟಾನ್ನದಾಗಿಲ್ಲ. ಸುಖ ಎಲ್ಲದ? ತನ್ನೊಳಗೆ ಅದ. ಭಿಕ್ಷಾನ್ನ ಉಂಡ್ರೂ ಸಹಿತ ಆ ಸುಖ ತನ್ನೊಳಗಿನ ಸುಖ ತಾನು ಅನುಭವಿಸುವ ಕಲೆ ಯಾರಲ್ಲಿ ಆದ ಅವನಿಗೆ ಮೃಷ್ಟಾನ್ನದೊಳಗ ಸುಖ ಇಲ್ಲ ಅಂತ ಯಾವನಿಗೆ ಗೊತ್ತದ ಅವನು ಭಿಕ್ಷಾನ್ನವನ್ನು ಸಹಿತ ಅಷ್ಟೇ ಸಮಾಧಾನದಿಂದ ಉಣ್ತಾನೆ. ತೃಷೆಯಾದೊಡೆ ಕೆರೆ ಬಾವಿಗಳುಂಟು. ಆಗಿನ ಕಾಲದೊಳಗ ಕೆರೆ ಬಾವಿ ಅವು ಏನದವ ಕುಡಿಯ ನೀರಿನ ಬಾವಿ ಅಂತಿರ್ತಿದ್ದು. ಅದ್ರೊಳಗೆ ಏನೇನು ಕಸ ಹಾಕ್ತಿದ್ದಿಲ್ಲ, ಹೊಲಸು ಮಾಡ್ತಿದ್ದಿಲ್ಲ. ಅವಕ್ಕ ಒಂದು ಪಾವಿತ್ರ್ಯತೆಯನ್ನ ಕಾಪಾಡ್ತಿದ್ರು. ಆದ್ರೆ ಈಗೇನಾಗ್ಯದ? ಹೊಳೆ, ಹಳ್ಳ, ಸಾಗರ ಎಲ್ಲವನ್ನ ಹೊಲಸು ಮಾಡಿಬಿಟ್ಟ ಮನುಷ್ಯ. ನಾನಾ ರೀತಿ ಕಾರ್ಖಾನೆಗಳನ್ನ ತಯಾರು ಮಾಡಿ ಫ್ಯಾಕ್ಟ್ರಿದೆಲ್ಲ ವೇಸ್ಟ್ ಎಲ್ಲ ನದಿಗಳಿಗೆ ಅಲ್ಲಿ ಇಲ್ಲಿ ಬಿಟ್ಟು ಎಲ್ಲ ಕೆಮಿಕಲ್ಸ್ ಹಾಕಿ ಈಗ ಕೆರೆ ಬಾವಿ ನೀರು ಕುಡಿದ್ರೆ ಕಲಸ ಸತ್ಯ ಹೋಗ್ತಾರೆ. ಎಲ್ಲ ಪಾಯ್ಸನ್, ವಿಷಪೂರಿತ ಮಾಡ್ಯಾನ. ಮೊದಲು ಸ್ವಚ್ಛ ಇದ್ದು ಕುಡಿದ್ರೆ ನಡೀತಿತ್ತು, ಈಗ ಕುಡಿದ್ರೆ ಹೆಂಗಾಗ್ತದೆ? ಅದಕ್ಕೆ ತೃಷೆ ಆದಡೆ ಆಗಿನ ಕಾಲದೊಳಗೆ ಕೆರೆ ಬಾವಿಗಳು ಉಂಟು ಅಂತಂದಳು. ನೆಕ್ಸ್ಟ್, ಬಿಸುಟಿದ ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು. ಯಾರೋ ಬಿಸಾಕಿದ ಬಟ್ಟೆಗಳು ಇದ್ರೆ ಅವು ಉಟ್ಕೊಂಡ್ರು ನನಗೆ ಅಷ್ಟೇ ಅಪ್ಪ, ಆನಂದ ನನ್ನೊಳಗದ, ಬಟ್ಟೆ ಒಳಗಿಲ್ಲ ಅನ್ನಂತ ಮಾತು ಹೇಳ್ತಾಳ. ಮತ್ತದ ಆನಂದ ಅನುಭವಿಸ್ಲಿಕ್ಕೆ ಹೆಂಗಪ್ಪ ಅಂತಂದ್ರೆ
ಹೆಂಗ್ ಅನುಭವಿಸ್ಬೇಕು? ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನ ದೇವ ನೀನೆನಗುಂಟು. ಈ ಒಂದು ಸತ್ಸಂಗದ ಮೂಲಕ ಆತ್ಮದ ಒಂದು ಸಂಘವನ್ನ ಮಾಡುವುದರಿಂದ ಏನಾಗ್ತದ? ಪರಮಾನಂದ, ನಿರಂಕುಶ ತೃಪ್ತಿ ಅಲ್ಲೇದ. ಉಳಿದದ್ದೆಲ್ಲ ಉಂಡು ನಾವೇನು ತೊಟ್ಟು ಏನ್ ಮಾಡ್ತೀವಲ್ಲ ಅವೆಲ್ಲ ಓಸು ಏನದವ ಸಾಂಕುಶ ತೃಪ್ತಿ. ಅವೆಲ್ಲ ಏನ್ ಮಾಡಿದ್ರು ಸಹಿತ ಮರಣ ಭಯ ಹೋಗಂಗಿಲ್ಲ. ಅಪಮಾನ, ದುಃಖ, ಚಿಂತೆ, ಕಷ್ಟ, ನಷ್ಟ ಅವೆಲ್ಲ ಭಯ ಇಟ್ಕೊಂಡ್ಕೆ ನಾವು ಏನ್ ಹಾಕೊಡ್ರು ಅಷ್ಟೇ ಆದ. ನಿರಂಕುಶ ತೃಪ್ತಿ ಆದವನಿಗೆ ಎಂತ ಊಟ ಇದ್ರೇನು, ಎಂತ ನೀರಿದ್ರೇನು, ಎಂತದ್ದು ಸ್ಥಳ ಇದ್ರೇನು ಶಯನಕ್ಕೆ ಹಾಳು ದೇಗುಲಗಳು ಉಂಟು. ಏನು ದೊಡ್ಡದು ಎಂತ ಮನಿಗಳು ಕಟ್ಲಕತ್ತಾರಲ್ಲ, ಡೂಪ್ಲೆಕ್ಸ್ ಮನಿಗಳು ಅಂತೇಳಿ ಒಳಗೆ ಏರೋದು, ಒಳಗೆ ಇಳಿಯೋದು, ಮತ್ತೆ ಏನೇನೋ ಮಾಡ್ತಿರ್ತಾರ. ಅಷ್ಟೆಲ್ಲ ಮಾಡಿದ್ರು ಸಹಿತ ನಿರಂಕುಶ ತೃಪ್ತಿ ಅನ್ನೋದು ಸಾಧನೆ ಮಾಡಲಿಲ್ಲ ಅಂತಂದ್ರ ಅವೆಲ್ಲನೂ ಏನಾಗ್ತಾವ ನಮ್ಮ ಸಾಂಕುಶ ತೃಪ್ತಿ ಅಷ್ಟೇ ಹೊರತು ನಿರಂಕುಶ ತೃಪ್ತಿ ಅಲ್ಲ. ಮರಣ ಭಯ ಒಳಗಿಟ್ಕೊಂಡು ನಾವು ಎಷ್ಟು ಸಾಧನೆ ಮಾಡಿದರೆ ಎದಕ್ಕೆ ಬಂತು? ಅದಕ್ಕೆ ಮಹಾರಾಜನ ಆನಿಗೆ ಏನೆಲ್ಲ ಉಣಿಸ್ತಿದ್ರು, ತಿನ್ನಿಸ್ತಿದ್ರು, ಅದಕ್ಕೆ ಬೇಕಾದಷ್ಟು ಆನಂದ ಇಟ್ಟಿದ್ರು ಖರೆ. ಆದ್ರೂ ಅದಕ್ಕೇನದ ಮಾವುತ ಅಂಕುಶ ತಗೊಂಡು ತಲೆಯಾಗಿ ಯಾವಾಗ ಚುಚ್ತಾನೋ ಅನ್ನುವಂತ ಭಯ. ಹಂಗ ಇಲ್ಲಿ ಸಹಿತ ನಾವು ಎಷ್ಟು ಭೋಗ ಮಾಡಿ ಎಷ್ಟು ಆನಂದ ಅನುಭವಿಸಿದ್ರೂ ಕೂಡ ಏನಾಗ್ತದ? ಯಾವಾಗ ಯಮ ದೂತರು ಬಂದು ನಮ್ಮನ್ನ ಎಳ್ಕೊಂಡು ಹೋಗ್ತಾರ ಅನ್ನೋ ಭಯ ತಪ್ಪಿಲ್ಲ. ಏನದು? ವಿದ್ಯೆವ ಕಲಿತಡು, ಸಾವ ವಿದ್ಯೆ ಬಿಡದು. ಎಂತ ಕಲಿತರು ಎಂತ ವಿದ್ಯೆ ಕಲಿಬೇಕು? ಸಾವ ವಿದ್ಯೆ ತಪ್ಪಿಸ್ಕೊಳ್ಳೋಂಥದ್ದು ಕಲಿಬೇಕು. ಸಾಯುವ ವಿದ್ಯೆ ತಪ್ಪಿಸ್ಕೊಳ್ಳೋದು ಕಲಿಬೇಕು. ಅದು ಬಿಟ್ಟು ಸಾವ ವಿದ್ಯೆಯನ್ನೇ ನಾವು ಕಲ್ತೋಕೆ ನಾವು ಏನ್ ಕಲ್ತರು ಸಾವ ವಿದ್ಯೆ ಹೋಲಿಲ್ಲ ಅಂತಂದ್ರೆ ಹೆಂಗ? ನಮ್ಮ ಶರೀರ ಹೋಗ್ತದೆ ಹೊರತು ನಾನು ಸಾಯುವವನಲ್ಲ ಅಂತೇಳಿ ಬ್ರಹ್ಮಜ್ಞಾನ ಅದಲ್ಲ. ಆ ಕೂಟಸ್ಥನ ಸ್ಥಿತಿ ಪ್ರಾಪ್ತಿ ಮಾಡ್ಕೊಂಡ್ರ ಸಾವ ವಿದ್ಯೆ ಬೆನ್ನ ಬಿಡ್ತು. ಇಲ್ಲ ಅದು ಒಂದು ಬಿಟ್ಟು ನೀವು ಉಳಿದದ್ದು ಏನ್ 64 ವಿದ್ಯೆಗಳು ಕಲ್ತರು ಸಾವ ವಿದ್ಯೆ ಹಂಗೆ ಬೆನ್ನತ್ತೆ ಇರೋದು. ಉಸಿರು ಕಟ್ಟಿದಡೇನು ಬಸಿರು ಕಟ್ಟಿದಡೇನಂತ ವಚನ ಅದ. ನೀನೇನು ಉಸಿರು ಹಿಡ್ಕೊಂಡು ಕೂತು ಏನ್ ಯೋಗಾರೆ ಮಾಡು, ಹೋಮ ಹವನಾರೆ ಮಾಡು, ಬಸಿರು ಕಟ್ಟದಂದ್ರೆ ಸನ್ಯಾಸಿ ಆಗು, ಬ್ರಹ್ಮಚಾರಿ ಆಗು, ಏನಾದ್ರೂ ಸಾವ ವಿದ್ಯೆ ಅಂತಂದ್ರೆ ಸಾವಿನ ಭಯ ಹೋಗಂಗಿಲ್ಲ. ಆ ಸಾವಿನ ಭಯ ಕಳ್ಕೋಬೇಕು ಆಗಿತ್ತು ಅಂತಂದ್ರೆ ನಾನು ಕೂಟಸ್ಥ ಅದೀನಿ, ನಾನು ಅದ್ವಯ ಬ್ರಹ್ಮ ಅದೀನಿ, ಬ್ರಹ್ಮಾವಿನ್ನ ಶುದ್ಧ ಬ್ರಹ್ಮಾವಿನ್ನ ಪ್ರತ್ಯೇಕಾತ್ಮ ಸ್ವರೂಪ ಅದೀನಿ ಅನ್ನಂಥದ್ದು ನಿಶ್ಚಯ ಜ್ಞಾನ. ಎಂಥ ನಿಶ್ಚಯ? ಸಂಶಯ ರಹಿತ ನಿಶ್ಚಯ ಜ್ಞಾನ ಮಾಡಿಕೊಂಡಾಗ ಅಲ್ಲಿ ಏನಾಗ್ತದ? ಒಂದು ಸುಖ, ಒಂದು ಆನಂದ, ಒಂದು ನೆಮ್ಮದಿ ಆಗ್ತದೆ. ಆ ಸಂಶಯಗಳು ಯಾವ್ಯಾವು ಅಂತಂದ್ರೆ ಅಸಂಭಾವನಾ ದೋಷದ ಪೈಕಿ 2: ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಅವೆರಡು ಶ್ರವಣ ಮತ್ತು ಮನನದಿಂದ ಕಳ್ಕೊತೀವಿ. ವಿಪರೀತ ಭಾವನಾ ದೋಷ ಅಂತ ಇನ್ನೊಂದೇನದಲ್ಲ, ಅದು ನಿಧಿಧ್ಯಾಸನದಿಂದ ಕಳ್ಕೊತೀವಿ. ಇವು ಮೂರೂ ಕಳ್ಕೊಂಡಾಗ ತತ್ವಂ ಪದಾರ್ಥ ಶೋಧನದೊಳಗ ಮುಣಗ್ಲಿಕ್ಕೆ ಆ ಒಂದು ಆಭಾಸನಿಗೆ ಒಂದು ಸ್ಥಿತಿ ಅದಾಗ್ತದೆ. ಅವನ ಸ್ಥಿತಿ ತತ್ವಂ ಪದಾರ್ಥ ಶೋಧನದೊಳಗ ಮುಳುಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಘನವಾದ ಅಭಿಪ್ರಾಯ ತನ್ನೊಳಗೆ ಉಂಟಾಗ್ತದೆ. ಅದಕ್ಕೆ ಈ ರೀತಿಯಿಂದ ತಾನೇ ಸುಖ ಸ್ವರೂಪನಿದ್ದೇನೆ, ಶರೀರದ ಅಭಿಮಾನವನ್ನ ತ್ಯಾಗ ಮಾಡಿ ನಾನು ಬ್ರಹ್ಮನಿದ್ದೇನೆ. ಮೊದಲು ನಾನು ದೇಹೋಹಂ ಅಂತಿದ್ದೆ, ಈಗೇನಾಗಿನಿ ಬ್ರಹ್ಮೋಹಂ, ಬ್ರಹ್ಮನಿದ್ದೇನೆ ಅಂತೇಳಿ ಇತ್ತು. ದೇಹವೇ ನಾನು ಇದ್ದೇನೆ ಅನ್ನೋದು ಅದು ಅಜ್ಞಾನದ ಕಾಲ. ನಾನು ಬ್ರಹ್ಮನಿದ್ದೇನೆ ಎಂಬುದು ಜ್ಞಾನದ ಕಾಲ.
ಅದರಲ್ಲಿ ಎರಡು, ಒಂದು ಸದೃಢ, ಇನ್ನ ಒಂದು ಅದೃಢ. ಅದೃಢದೊಳಗ ಸಂಶಯ ಸಹಿತವಾದ ಜ್ಞಾನದ ಕಾಲ, ಸದೃಢದೊಳಗೆ ಸಂಶಯ ರಹಿತವಾದ ಜ್ಞಾನದ ಕಾಲ. ಅಜ್ಞಾನ ಕಾಲದಲ್ಲಿ ದೇಹವೇ ನಾನು ಎಂಬ ಜ್ಞಾನವು ಎಷ್ಟೊಂದು ಗಟ್ಟಿಯಾಗಿತ್ತು ಅಂತಂದ್ರೆ, ಭೂಮಿಯ ಮೇಲಿನ ಎಲ್ಲಾ ಶಾಸ್ತ್ರಗಳ ಶ್ರವಣ ಮಾಡಿದರೂ ಕೂಡ ದೇಹವೇ ನಾನು ಎಂಬ ಅಭಿಪ್ರಾಯ ಅಲ್ಲಾಡಿಸಲು ಆಗುತ್ತಿಲ್ಲ. ಎಷ್ಟು ಶಾಸ್ತ್ರಗಳೂ ಶ್ರವಣ ಮಾಡಿ, ಎಷ್ಟು ಶಾಸ್ತ್ರಗಳನ್ನ ಗುರುಗಳಾದವರು, ಎಷ್ಟೋ ಜನ ಗುರುಗಳು ಏನಾದ್ರು ಹೇಳಿ 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 ಸತ್ತೋದ್ರು. ಅಷ್ಟು ಗುರುಗಳು ಸತ್ತಾದ್ರೆ ಇವ ಏನ್ ಮಾಡ್ದ, ಆ ಗುರುಗಳ ಉಪಚಾರಗಳ ಏನೇನದವ ಎಲ್ಲ ಉಪದೇಶಗಳನ್ನ ಕೇಳಿ ತಾನು ಮಾತ್ರ ದೇಹವೇ ನಾನು ಅಂತ ಹಂಗೆ ಇಟ್ಕೊಂಡು ಏನ್ ಮಾಡ್ದ, ಆ ಗುರುಗಳದು ಹೆಣ ತಗೊಂಡು ಸಮಾಧಿ ಕಟ್ಟಿ ಅದಕ್ಕ ರುದ್ರಾಭಿಷೇಕ ಮಾಡ್ಲಕತ್ತಿ ಬಿಟ್ಟ. ಇವ ತಾನು ಸುಖ ಅನುಭವಿಸೋದು ಬಿಟ್ಟು ಗುರುಗಳಿಗೆ ಅಭಿಷೇಕ ಮಾಡ್ಲಕತ್ತಿ ಬಿಟ್ಟ. ಇದ್ರ ಸಲುವಾಗಿ ನೀವು ಏಸ್ ಮಂದಿರೇ ಹುಟ್ಟ್ರಿ ಗುರುಗಳೇ, ಏಸ್ ಜನ್ಮಾರೇ ಬರ್ರಿ, ಎಷ್ಟರೇ ಸಾಯ್ರಿ, ನಾವು ಮಾಡೋದು ಇಷ್ಟೇ. ನೀವು ಹೇಳ್ದಾಗ ಇಟ್ಟು ತಲೆ ಹಾಕ್ತೀವಿ, ಸಾಯತನ ಹೇಳ್ರಿ, ಕೇಳ್ತೀವಿ. ಸತ್ತ ಮೇಲೆ ನಿಮಗೊಂದು ಚಲೋ ಮಾರ್ಬಲ್ನಾಗೋ ಅಥವಾ ಗ್ರಾನೈಟ್ನಾಗೋ ನಿಮಗೊಂದು ಫಸ್ಟ್ ಕ್ಲಾಸ್ ಸಮಾಧಿ ಕಟ್ತೀವಿ, ವರ್ಷಿಗೊಮ್ಮೆ ಅಭಿಷೇಕ ಮಾಡ್ತೀವಿ. ನಾವು ಮಾಡೋದು ಇಷ್ಟೇ. ಅದ್ವಯ ಬ್ರಹ್ಮ ಅವೆಲ್ಲ ನಮಗೆ ಅನುಭವ ಮಾಡ್ಕೋಬೇಕಂದ್ರ ಇದೆಲ್ಲ ಬಿಟ್ಟು ನಾನೇನು ಮಾಡ್ಲಿ ಅಂತಲ್ಲ. ನಾಯಿ ತಿಪ್ಪಿ ನಡುವರ್ಕ ಕೂತಿತ್ತ, ತಿಪ್ಪೆಯ ಮಧ್ಯದೊಳಗ, ತಿಪ್ಪಿ ಮಧ್ಯದೊಳಗೆ ಕೂತಿತ್ತ ನಾಯಿ. ಕುಂತು ಒಂದು ಪೂರ್ತಿ ಒಣಗಿದ ಎಲುಬು, ಹೊಲಸು ಎಲುಬು ಪೂರ್ತಿ ಹುಳ ತಿಂದದ, ಕಟಕಟ ಅನ್ಲಕತ್ತದ, ಬಾಯಿ ಒಳಗಿಂದ ರಕ್ತ ಸೋರ್ಲಕತ್ತದ. ಸಂತನಿಗೆ ಆ ನಾಯಿಯನ್ನು ನೋಡಿ ಅಸಹ್ಯ ಆಗಿ, ನಾಯಪ್ಪ ಏನು ನೀನು, ಅದು ಹೊಲಸು ಎಲುಬು, ಬಾಯಿ ಒಳಗ ಅದನ್ನ ಕಡಿಲಕತ್ತಿದಿ, ನಿನ್ನ ಒಸಡಿ ಎಲ್ಲ ಗಾಯ ಆಗ್ಲಕತ್ತದ, ಮುಂದ ಅದು ಸಂಜೆ ಅನ್ನೋದ್ರಾಗೆ ನಿನಗೆ ಬಾಯೆಲ್ಲ ಭಯಂಕರ ಬೇನೆ ಆಗ್ತದ. ಅದಕ್ಕ ನೀ ಈ ಕಡೆ ಬಾರೋ, ತಿಪ್ಪಿ ಒಳಗಿಂದ ಈ ಕಡೆ ಹೊರಗೆ ಬಾರೋ ಅಂತ ಅವನ್ನ ಕರೀತಾನೆ. ತಿಪ್ಪ್ಯಾಗಿಂದ ಹೊರಗೆ ಬಾ ಅಂತಂದ್ರ, ಯಾಕ ನಿನ್ ಬಾಯಿ ಒಳಗಿದ್ದದ್ದು ಹೊಲಸ ಬಾಳ ಇದದಪ್ಪ, ಅದು ಬಿಡು, ಬೇರೆ ಏನಾರ ಚಲೋದು ಪ್ರಸಾದ ಕೊಡ್ತೀನಿ ತಿನ್ನಕತ್ತೀವೇ, ಇಲ್ಲ 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 ಇದಕ್ಕಿಂತ ಚಲೋ ಮತ್ತಿನ್ನೇನದ, ನೀ ಸ್ವಲ್ಪ ಈ ಕಡೆ ಹೊರಗೆ ಬಾ, ತಿಪ್ಪಿ ಒಳಗೆ ನಾನು ಬರ್ಲಕ್ಕಾಗಂಗಿಲ್ಲ, ನೀನ್ ಈ ಕಡೆ ಹೊರಗೆ ಬಾ. ಹೊರಗೆ ಬಾ ಅಂತಂದ್ರ ಬರಂಗಿಲ್ಲ ಅನ್ನಂತದ್ದು, ಬಾ ಅಂದ್ರೆ ಬರಲ್ಲ. ಯಾಕೆ ಬರಲ್ಲ ಅಂತ ಕೇಳ್ತಾನೆ ನೀವು. ಯಾಕೆ ಬರಲ್ಲ ಅಂದ್ರೆ ಇದು ನನ್ನ ಬಾಯಿ ಒಳಗೆ ಏನದ, ಇದನ್ನ ಕಸದು ಎಸಿತಿದೆ, ಅದ್ರ ಸಲ ಬರಂಗಿಲ್ಲ. ಒಬ್ರು ಸತ್ರು ಬರಂಗಿಲ್ಲ, ತಿಪ್ಪೆನ ನಾಯಿ ಇದ್ದಂಗಿರ್ತಾರ. ಸತ್ರು ಬರಂಗಿಲ್ಲ, ತಿಪ್ಪೆನ ನಾಯಿದು ಒಂದನೇ ಸ್ಥಿತಿ. ಇನ್ನೊಂದು ದೃಷ್ಟಾಂತದ ಪ್ರಕಾರ ಇರುಬಿ ಮತ್ತು ಸಗಣಿ ಹುಳ, ಆ ಸಗಣಿ ಹುಳ ಸಗಣಿಯಾಗೆ ಹುಟ್ಟಿ ಸಗಣಿನೇ ತಿಂದು ಸಗಣಿಯಾಗೇ ನಡೆದಿರ್ತದ ಅದರ ಜೀವನ. ಇದು ಇರುಬಿ ಅದರ ಪಕ್ಕದಲ್ಲಿಂದ ಹೋಗ್ತಿರ್ತದ. ಇದೇನಂತದ, ಏನ್ ನಡೆಸಿದಪ್ಪ ಏನಿಲ್ಲ, ನನ್ನ ರೂಟೀನ್ ಜೀವನ ಏನದ ಅದು ನಡೆದದಪ್ಪ, ಆರಾಮದೀನಿ ಅಂತದ. ಅದೇನು ರೂಟೀನ್ ನಿನ್ ಜೀವನ ಅಪ್ಪ, ನೀ ಏನ್ ಮಾಡ್ಬೇಕು, ಸ್ವಲ್ಪ ಆ ಹೊಲಸಿನಂದು ಹೊರಗೆ ಬರ್ಬೇಕಪ್ಪ, ಆ ಹೊಲಸಿನಂದು ಒಂದ್ ಸ್ವಲ್ಪ ಹೊರಗೆ ಬರ್ಬೇಕು. ಇದಕ್ಕಿಂತ ಚಲೋ ಪದಾರ್ಥಗಳು ಜಗತ್ತಿನಾಗ ಅದಾವ, ಅವುಗಳನ್ನ ಒಂದ್ ಸ್ವಲ್ಪ ನೋಡ್ಬೇಕು, ಅವುಗಳನ್ನ ಅನುಭವಿಸ್ಬೇಕು. ನೀ ಎದ್ರಾಗ ಹುಟ್ಟಿದಿ, ಅದ್ರಾಗೇ ಬದುಕು ಮಾಡಿ ಅದ್ರಾಗೆ ಬಿದ್ದು ಸಾಯ್ತೀನಿ ಅಂದ್ರೆ ಹೆಂಗ, ಅದರಿಂದ ಸ್ವಲ್ಪ ಹೊರಗೆ ಬಾರಪ್ಪ ಅಂದ್ರೆ, ಇದಕ್ಕಿಂತ ಚಲೋ ಮತ್ತಿನ್ಯಾವದ ಅಂತ. ಯಾವುದು ನಮ್ಮ ಜನ್ಮಕ್ಕೆ ಕಾರಣ ಆಗ್ಯದ
ಅದ್ರಾಗೆ ನಾವು ಬದುಕದ್ರಾಗ ಏನ್ ತಪ್ಪೇನದ? ಹಿಂಗಾಗಿ ಇದಕ್ಕಿಂತ ಚಲೋ ಏನದ? ಇಲ್ಲ, ಅದ ಬಾರಪ್ಪ. ಇನ್ನ ಬಹಳ ಜಗತ್ತಿನಾಗ ಚಲೋ ಚಲೋ ವಸ್ತುಗಳದಾವ. ಬಾರಪ್ಪ ಬಾರಪ್ಪ. ಏನಾಯ್ತು? ಒಂದು ದಿನ, 2 ದಿನ, 3 ದಿನ ಅವನು ಉಪದೇಶ ಗುರು ಮಾಡ್ದ. ಬಾ ಬಾ ಹೊರಗೆ ಬಾ ಅಂತೇಳಿ ಕರೆದಾಗ ಅವಾಗ ಸಗಣಿಯಿಂದ ಹೊರಗೆ ಬತ್ತು. ಬಂದು ಏನ್ ಮಾಡ್ತು? 2 ಇರಿಬಿ ಮತ್ತು ಸಗಣಿ ಹುಳ ಎರಡೂ ಕೂಡಿ ಒಂದು ಕಡಿ ಪ್ರಯಾಣ ಮಾಡ್ಕೋತ ಹೋಗಿ ಒಂದು ಗೂಡನೊಳಗೆ ಹೊಕ್ಕೊಂಡ್ಬಿಟ್ಟು, ಗೂಡನೊಳಗೆ ಸಕ್ಕರೆ ಚೀಲ ಅದ್ರ ಮೇಲೆ ಏರಿದ ಮೇಲೆ ಆ ಕಡೆ ಮಗ್ಗಲ ನೀನ್ ತಿನ್ನು, ಈ ಕಡೆ ಮಗ್ಗಲ ನಾನ್ ತಿಂತೀನಿ ಅಂತ ಸಕ್ಕರೆನೋ ಬೆಲ್ಲನೋ ತಿಲ್ಲಕ್ ಚಾಲು ಮಾಡಿದ್ರು. ಚಿಲ್ಲಕ್ ಚಾಲು ಮಾಡಿದ್ಮೇಲೆ ಇರ್ಬಿಗೆ ಒಂದು ಅರ್ಧ ಹೊಟ್ಟಿ ತುಂಬಿತ್ತು. ಇರ್ಬಿ ಜಂಗಟ್ ಕರ್ಕೊಂಬಂದಿನಿ, ಅದ್ ಹೆಂಗ್ ತಿಲ್ಲಕತ್ತದ ಸ್ವಲ್ಪ ಕೇಳಮ್ಮ ಅಂತೇಳಿ. ಏನ್ ತಿಲ್ಲಕತ್ತಿದಪ್ಪ, ಹೆಂಗದ ಅಂತ ಕೇಳಿದ್ರ, ಹೆಂಗದ ಅಂತಂದ್ರ ಬಾಳ ಸೌಳದ ಬಿಡಪ್ಪ, ಇದೇನಂತ ವಿಶೇಷ ರುಚಿ ಏನ್ ಅನ್ಸಿಲ್ಲ ನನಗ ಅಂತ. ಅವಾಗ ಇರ್ಬಿಗೆ ಸಿಟ್ಟು ಬಂದ್ಬಿಡ್ತು. ನೀನು ಇದು ಇಷ್ಟು ಪವಿತ್ರವಾದ ವಸ್ತು, ಸಕ್ರಿ ಬೆಲ್ಲ, ಇದು ಸುಮ್ಮನೆ ನಾಲ್ಗಿ ಮೇಲೆ ಇಟ್ರೆ ಸಾಕು ಕರಿಗ್ ಹೋಗ್ತದ, ಇಂಥದಕ್ಕೆ ನೀನು ಸೌಳ ಅಂತಿದಲ್ಲ, ಎಂತ ಮನುಷ್ಯ ನೀನು? ಹಿಂಗಿದ್ರೆ ಹೆಂಗಪ್ಪ? ನಿನ್ ಮ್ಯಾಲ ನನಗೊಂದು ಸಂಶಯ ಬರ್ಲಕತ್ತದ. ಏನ್ ಸಂಶಯ ಬರ್ಲಕತ್ತದ ಅಂತಂದ್ರ, ಏನ್ ಸಂಶಯ ಬರ್ಲಕತ್ತದ? ನಿನ್ನ ಬಾಯಾಗ ಮತ್ತಿನ್ನ ಏನೋ ಇಟ್ಕೊಂಡು ಬಂದಂಗೆ ಕಾಣ್ಲಕತ್ತಿದಿ ಅಂತ. ಅವಾಗ ಅದು ಹೇಳ್ತು, ಹೌದಪ್ಪ, ಬಾಯಾಗ ಇಲ್ಲಿ ಒಸಡಿನಾಗ ಒಂದಿಷ್ಟು ಸಗಣಿ ಇಟ್ಕೊಂಡು ಬಂದೀನಿ. ಎದಕ್ಕೆ ಇಟ್ಕೊಂಡು ಬಂದಿದಿ ಅಂತ ಕೇಳಿದ್ರ, ಎಷ್ಟೊತ್ತ ನೀನು ಎಷ್ಟು ದೂರ ಕರ್ಕೊಂಡು ಹೋಗ್ತಿದ್ವೋ ಏನೋ, ಮತ್ತಿನ್ನ ಎಷ್ಟು ನಡ್ಬರ್ಕ ದಾರ್ಯಾಗ ಹಸಿವಾಯ್ತು ಅಂತಂದ್ರ ಮತ್ತ ಒಂದಿಟ್ಟು ತಿಲ್ಲಕ್ ಏನಾರ ಬೇಕಾಗ್ತದಲ್ಲ, ಅದರ ಸಲುವಾಗಿ ನಾನು ಏನ್ ಮಾಡೀನಿ, ಹೊಸಡಿನಾಗ ಒಂದಿಷ್ಟು ಇದನ್ನೇ ತುಂಬ್ಕೊಂಡ್ ಬಂದೀನಿ ನೋಡಪ್ಪ ಅಂತಂತ. ಅದಕ್ಕ ಇಂಥ ಸತ್ಸಂಗಕ್ಕೆ ಬಂದಾಗೂ ಸಹಿತ ತಮ್ಮ ಅವಗುಣಗಳು, ತಮ್ಮ ಬುದ್ಧಿಗೇಡಿತನಗಳು ಅವನ್ನೇ ಇಟ್ಕೊಂಡು ಬಂದು ಇಲ್ಲಿ ಕೂತಿರ್ತಾರ. ಇಲ್ಲಿ ಕೂತತ್ನಾಗ ಏನ್ ಆಗ್ತದದು? ಇದು ಸತ್ಸಂಗದ ರುಚಿನೇ ಗೊತ್ತಾಗಲ್ಲ. ಸುಮ್ಮನೆ ನಾಟಕ ಮಾಡ್ತಿರ್ತಾರೆ, ತಲೆ ಹಾಕ್ತಿರ್ತಾರ. ಭಾಳ ಚಲೋ ಹೇಳ್ತಾರ. ಸುಮ್ಮನೆ ನಾಟಕ ಮಾಡ್ತಿರ್ತಾರ. ನಾಟಕ ಎಲ್ಲರಂಗ ನಾಟಕ ಮಾಡಿ 4 ಮಂದ್ಯಾಗ ಜೋಡಾಗಿ ಇರ್ಬೇಕಂತೇಳಿ ಬಂದಿರ್ತಾರ. ಇಲ್ಲಿ ಇವ್ರ ಜೊತೆ ಕಟ್ಟಬೇಕಾದ್ರ ಬಹಳ 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 ಒಂದು ಪವಿತ್ರತೆ ಬೇಕಾಗ್ತದ. ಆ ಪವಿತ್ರತೆ ಇದ್ದವ್ರಿಗೆ ಮಾತ್ರ, ಪ್ಯೂರಿಟಿ ಇದ್ದವ್ರಿಗೆ ಮಾತ್ರ ಇಲ್ಲಿ ಬ್ರಹ್ಮಜ್ಞಾನಿಗಳ ಸಂಘ ಕಟ್ಲಕ್ ಬರ್ತದ, ಬ್ರಹ್ಮಜ್ಞಾನಿಗಳ ಜೊತೆಗೆ ಇರ್ಲಕ್ ಬರ್ತದ. ಒಳಗ ಅಪವಿತ್ರ ಬುದ್ಧಿ ಇತ್ತು, ಆ ಎಲ್ಲ ಅವಗುಣಗಳು ಇದ್ದು ಅಂತಂದ್ರ ಈ ಬ್ರಹ್ಮಜ್ಞಾನಿಗಳ ಸಂಘದಲ್ಲಿ ಇದ್ರೂ ಸಹಿತ ಒಂದು ದಿನ ಅದರ ಕೆಟ್ಟ ಬುದ್ಧಿ ತೋರಿಸ್ಬೇಕು. ಅವಾಗ ಗೊತ್ತಾಗ್ತದೆ, ಇದು ಕಾಗಿ ಮರಿ ಅದ, ಇದು ಕೋಗಿಲೆ ಮರಿ ಅಲ್ಲ ಅಂತೇಳಿ ಕೋಗಿಲೆ ಹೊರಗೆ ಹಾಕ್ಬಿಡ್ತದ ಕಾಗಿ ಮರಿ. ಅಲ್ಲಿ ಏನಾಯ್ತು, ಈ ಒಂದು ಸಗಣಿ ಹುಳ ಬಾಯಿ ಒಳಗೆ ಅದನ್ನೇ ಇಟ್ಕೊಂಡು ಬಂದು ಆ ಸಗಣಿ ಸಮೇತವಾಗಿ ಸಿಹಿ ಪದಾರ್ಥವನ್ನು ತಿಂದದ್ದಕ್ಕೆ ಅದಕ್ಕೇನಾಯ್ತು, ಸೌಳು ಹತ್ಲಕತ್ತ. ಅದಕ್ಕೆ 1ನೇ ಟೈಪ್ ಇರೋರು ಯಾರು? ತಿಪ್ಪೆ ಒಳಗಿನ ನಾಯಿ, ತಿಪ್ಪೆ ಒಳಗಿನ ಶ್ವಾನ. 2ನೇದೇ ಅಂತವ್ರು ಅದರ ಸಗಣಿ ಹುಳು ಮತ್ತ ಇರುವೆ. 3ನೇದವ್ರು ಹೆಂಗಿರ್ತಾರ? 3ನೇದವ್ರು ಹೆಂಗಿರ್ತಾರ್ರಿ?
ಜೇನುನೊಣ ಹೆಂಗಿರ್ತದ? ಎಂದರೆ ಹೊಲಸಿನ ಕುಂದಿರ್ತದೇನ ಅದು ಹೋಗಿ? ಜೇನುನೊಣ ಹೆಂಗಿರ್ತದ? ಹೂವ ಹಣ್ಣ ಪವಿತ್ರ ವಸ್ತುಗಳ ಮೇಲಷ್ಟೇ, ಹೂವ ಹಣ್ಣುಗಳ ಮೇಲೆ ಕುಂದಿರ್ತದ, ಮಕರಂದ ಸಂಗ್ರಹ ಮಾಡ್ತದ, ಜೇನುತುಪ್ಪ ತಯಾರು ಮಾಡಿ ಜಗತ್ತಿಗೆ ಸುಖ ಕೊಡ್ತದ. ಅದಕ್ಕೆ ಹೆಂಗ್ ಹೇಳ್ತಾರ, ತಿಪ್ಪಿ ಒಳಗಿನ ನಾಯಿ ಜಾಗಕ್ಕ ಈ ಹೇಲಿಕೇರಿ ಒಳಗಿನೂ ಇವು ಹಸಿರು ನೊಣ ಇರ್ತಾವಲ್ಲ, ಅವೆಂದೂ ಊರೊಳಗೆ ಬರಂಗಿಲ್ಲ. ಅವು ಅಲ್ಲೇ ಇರ್ತಾವ ಹೇಲಿಕೆರೆಗೆ. ಅವು ಹಸಿರು ನೊಣಗಳು ತಿಪ್ಪೆನ್ ನಾಯಿ ಇದ್ದಂಗ, ಅವೆಲ್ಲ ಜೋಡಾಗಿರ್ತಾವ ಅವೆಲ್ಲ. ಮತ್ತ ಸಗಣಿ ಹುಳುವಿನ ಜಾಗಕ್ಕ ಇವು ಸಾಮಾನ್ಯ ನೊಣಗಳನ್ನ ದೃಷ್ಟಾಂತ ಕೊಡ್ತಾರ. ಸಗಣಿ ಹುಳುವಿನ ಜಾಗಕ್ಕೆ ಸಾಮಾನ್ಯ ನೊಣಗಳು ಹೆಂಗಿರ್ತಾವಂತಂದ್ರ, ಮನೆಯೊಳಗ ಹಣ್ಣ ಹೂವ ಪ್ರಸಾದ ನೈವೇದ್ಯ ಏನಿದ್ರು ಸಹಿತ ಅದರ ಮೇಲೂ ಕೂತು ತಿನ್ಲಕ್ ಬರ್ತಾವ. ಮತ್ತ ಮನೆ ಮುಂದ ಘಟಾರ್ನೊಳಗ ಮಲಮೂತ್ರ ಮತ್ತಿನ್ನೇನ್ ಕಸ ಎಲ್ಲ ಚೆಲ್ಲಿರ್ತಾರಲ್ಲ ಅವನು ತಿನ್ಲಕ್ ಬರ್ತಾವ. ಎರಡು ಮಾಡ್ತಾವು. ಅವಕ್ಕ ಸಾಮಾನ್ಯ ನೊಣಗಳು ಅಂತಾರ. ಅವಕ್ಕೆ ಏನೆಲ್ಲ ತಿಂದು ಬದುಕಂತ ಶಕ್ತಿ ಅವಕ್ಕೆ ದೇವರು ಕೊಟ್ಟಿರ್ತಾನ. ಮತ್ತೆ ಜೇನು ನೊಣ ಏನದ, ಪರಮ ಪವಿತ್ರವಾದಂತ ಜೀವನ ಏನು ಮಾಡ್ತಾವಲ್ಲ, ಹಾಗೆ ಜೇನು ನೊಣ ಇದ್ದಂಗ ಇವರು ಇರ್ತಾರೆ. ಅದಕ್ಕೆ ಇಲ್ಲಿ ಯಾವಾಗ ನಮಗ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ ಗಾಳಿ ನಿಮ್ಮ ಆಧೀನವಲ್ಲ. ಒಬ್ಬ ಸದ್ಗುರು ಒಂದು ಸತ್ಶಾಸ್ತ್ರ ಅಂತ ಸಿಕ್ಕಾಗ ಒಂದ್ ಸ್ವಲ್ಪ ವಿವೇಕಯುತರಾಗಿ ಜಾಗೃತೆಯಿಂದ ಏನ್ ಮಾಡಬೇಕು, ಈ ಶಿವಯೋಗ ಸಾಧನ ಮಾಡಿ, ಶಿವಸ್ವರೂಪ ಸಾಧನೆ ಮಾಡಿ, ಶಿವಸ್ವರೂಪರಾಗಿ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೋಬೇಕು. ಮನುಷ್ಯ ಜನ್ಮ ಎದಕ್ ಕೊಟ್ಟನಂತಂದ್ರ ಮುಂದ ಮಹಾದೇವನಾಗುವುದಕ್ಕ. ಜೀವನಾಗಿ ಯಾಕೆ ಬಂದನ ಅಂತಂದ್ರೆ ಶಿವನ ಆಗುವುದಕ್ಕ. ಭೂಮಿಗೆ ಎಲ್ಲರೂ ಬರೋದು ಒಂದೇ ರೀತಿ, ಜೀವನಾಗೇ ಬರ್ತಾರ. ಜೀವನಾಗೆ ಬಂದು ಏನ್ ಮಾಡ್ತಾರ, ಈ ಒಂದು ವಿವೇಕ ಇದ್ದವರು, ಈ ಒಂದು ಶಿವಯೋಗ ಸಾಧನ ಮಾಡಿದವರು, ಬ್ರಹ್ಮಜ್ಞಾನಿಗಳು ಏನಾತರ ಹೋಗುವಾಗ ಶಿವಸ್ವರೂಪರಾಗಿ ಹೋಗ್ತಾರ. ಉಳಿದವರೆಲ್ಲ ಏನಾತರ ಜೀವನಾಗಿ ಬಂದು ಶಿವನಾಗಿ ಹೋದ್ರೆ ಮನುಷ್ಯ ಜನ್ಮ ಸಾರ್ಥಕ. ಅದನ್ನು ಬಿಟ್ಟು ಜೀವನಾಗಿ ಬಂದು ಯಾರೇ ಮಠದಾಗ ಪವಿತ್ರ ಸ್ವಾಮಿಗಳದು ಶವ ಸಂಸ್ಕಾರ ಮಾಡಿದ ಮೇಲೆ ಮನೆಗೆ ಹೋಗಿ ಜಳಕ ಮಾಡ್ತಾರೇನ್ರಿ ಯಾರೇ? ಮಹಾತ್ಮರ ಶವ ಸಂಸ್ಕಾರ ಮಾಡಿದ ಮೇಲೆ ಯಾರ್ಯಾರ ಜಳಕ ಮಾಡ್ತಾರೇನ್ರಿ? ಅದನ್ನು ಮುಟ್ಟಲಕ್ಕೆ ಯಾರ್ಯಾರ ಹೇಸ್ಕೋತಾರೇನ್ರಿ? ಬ್ಯಾರೆಯವ್ರದೆಲ್ಲ ಮುಟ್ಟಲಕ್ಕೂ ಹೇಸ್ಕೋತಾರ, ಹೊರಲಕ್ಕೂ ಹೇಸ್ಕೋತಾರ. ವಯಸ್ಸು ಮುಚ್ಚಿಟ್ಟು ಬಂದ ಮೇಲೆ ಸ್ವಚ್ಛ ಜಳಕ ಮಾಡ್ತಾರ. ಯಾಕ ಹಿಂಗ? ಶವ ಆಗಿ ಹೋಗಿರ್ತಾರ. ಶಿವನಾಗಿ ಹೋಗೋದ್ರ ಬದಲು ಶವ ಆಗಿ ಹೋಗಿರ್ತಾರ. ಶವ ಸಂಸ್ಕಾರಕ್ಕೆ ಏನು ಉಪಚಾರ ಸಿಗಬೇಕು ಅದು ಸಿಗ್ತವ. ಅದಕ್ಕೆ ಅಲ್ಲೇನಾಗಬೇಕು, ನಾನು ಈ ದೇಹ ಅಲ್ಲ, ನಾನು ಬ್ರಹ್ಮನಿದ್ದೇನೆ, ನಾನು ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನಿದ್ದೇನೆ ಎಂಬುದಾಗಿ ಸಂಶಯರಹಿತವಾಗಿ ಯಾವ ಜ್ಞಾನವಾಗುವುದೋ ಆವಾಗ ನಿನಗೆ ಮೋದ ಆನಂದ ಹರುಷ ಉಂಟಾಗ್ತದಲ್ಲ, ಅದನ್ನೇ ನೀನು ಮೋಕ್ಷ ಅಂತ ತಿಳಿ. ಇನ್ನೂ ಬೇಕೆನಿಸಬಾರದು, ಬೇರೆ ಏನು ಬೇಕನ್ನಿಸಬಾರದು, ಬೇರೆ ಏನು ಬೇಕನ್ನಿಸಬಾರದು. ಇಷ್ಟು ಸಾಕೆನಿಸಬಾರದು, ಸಾಕು ಅನಿಸ್ಬಾರ್ದು, ಬೇಕು ಅನಿಸ್ಬಾರ್ದು, ಬೇರೆ ಏನಾರ ಬೇಕನ್ನಿಸ್ಬಾರ್ದು, ಇದು ಇಷ್ಟೇ ಸಾಕು ಅನಿಸ್ಬಾರ್ದು. ಇಂಥದೊಂದು ತೃಪ್ತಿ. ಇದಕ್ಕೇನಂತಾರ, ಬೇಕನ್ನಿಸ್ಲಕತ್ತಿತ್ತು, ಸಾಕನ್ನಿಸ್ಲಕತ್ತಿತ್ತು ಅಂತಂದ್ರೆ ಅದು ಸಾಂಕುಶ ತೃಪ್ತಿ. ಬೇಕು ಬೇಡಗಳನ್ನ ದಾಟಿ ನಿಂತದ್ದೇ ನಿರಂಕುಶ ತೃಪ್ತಿ. ಅದಕ್ಕೆ ನಿರಂಕುಶವಾದ ತೃಪ್ತಿ. ಆನೆಗೆ ಯಾವ ರೀತಿ ಮಾವುತ ಅಂಕುಶದಿಂದ
ಚುಚ್ಚುತ್ತಾನ, ಯಾವಾಗ ಚುಚ್ಚುತ್ತಾನ ಎನ್ನುವಂತ ಭಯದೊಳಗೆ ಏನಿರ್ತದಲ್ಲ, ಅದಕ್ಕೆ ಏನು ಉಂಡ್ರೇನು ಏನು ತಿಂದ್ರೇನು ಸಾಂಕುಶ ತೃಪ್ತಿ ಅದು. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ನಿರಂಕುಶ ತೃಪ್ತಿ ಅನುಭವಿಸ್ಲಕತ್ತೀವೋ ಸಾಂಕುಶ ತೃಪ್ತಿ ಅನುಭವಿಸ್ಲಕತ್ತೀವೋ ಅಂತ. ಹೇ ಜಾಣನಾದ ಶಿಷ್ಯನೇ, ನಾನು ಇಲ್ಲಿಯವರೆಗೆ ನಿನಗೆ ಹೇಳಲ್ಪಟ್ಟ ಯಾವ 7 ಅವಸ್ಥೆಗಳಿದವೋ ಅವುಗಳಲ್ಲಿ ಆಭಾಸಕ್ಕೆ ಅಂದ್ರೆ ಅವೆಲ್ಲವೂ ಆಭಾಸನ ಅವಸ್ಥೆಗಳೇ ಅಂತ ತಿಳ್ಕೋ, ಕೂಟಸ್ಥನ ಅವಸ್ಥೆಗಳ ಅಲ್ಲ. ಮತ್ತೆ 1ನೇ ಅವಸ್ಥೆ ಒಳಗ ಇವೇನ್ ಮನ ಬುದ್ಧಿ ಚಿತ್ತ ಅಹಂಕಾರ ಏನದವಲ್ಲ, ಇವೆಲ್ಲ ಸಾಧನೆಗಳು ಮೊದಲ ಮನುಷ್ಯನಾಗ ಸಂಕಲ್ಪ ವಿಕಲ್ಪಗಳ ರೂಪದಲ್ಲಿರ್ತವ. ಆಮೇಲೆ ಬುದ್ಧಿಯಿಂದ ನಿರ್ಧಾರ ಬರ್ತದ. ಬುದ್ಧಿ ಎಂತ ಸಂಸ್ಕಾರ ಹೊಂದಿರ್ತದ, ಅಂತ ಸಂಸ್ಕಾರಗಳು ಎಲ್ಲಿದಾವ ಅಂತಂದ್ರೆ ನಿಮ್ಮ ಚಿತ್ತದೊಳಗದಾವ. ಆ ಚಿತ್ತದೊಳಗಿನ ಸಂಸ್ಕಾರವನ್ನು ಆಧರಿಸಿ ಅದೇನ್ ಮಾಡ್ತದ, ನೀ ಬ್ರಹ್ಮ ಅದೀವೋ ಅಥವಾ ಜೀವ ಅದೀವೋ ಅನ್ನೋದನ್ನ ಅದು ಬುದ್ಧಿ ಹೇಳತ್ತದ. ಅದಾದ್ಮೇಲೆ ಏನಾಗ್ತದ, ಅಹಂಕಾರ ಅನ್ನೋದೇನ್ ಮಾಡ್ತದ, ನಾ ಏನೇನೋ ಅದೀನಿ ಅಂತ ತಿಳ್ಕೊಂಡದ್ದೆಲ್ಲ ಬಿಟ್ಟು ನಾ ಬ್ರಹ್ಮ ಅದೀನಿ. ಏನಾರ ಒಂದು ಹಿಡ್ಕೋಬೇಕಲ್ರಿ ನಿಮ್ಮ ಶರೀರದೊಳಗಿಂದು. ನಿಮ್ಮ ಶರೀರದಾಗ ಏನೇನದವ, ಇಂದ್ರಿಯಗಳದವ, ಪ್ರಾಣ ಆದ, ಮತ್ತೇನದ, ಮನಸ್ಸದ, ಬುದ್ಧಿ ಅದ, ಚಿತ್ತ ಅದ, ಅಹಂಕಾರ ಅದ, ಏನೆಲ್ಲ ಅದಾವ. ಈ ಮನಸ್ಸನ್ನು ಹಿಡ್ಕೊಂಡು ಮಾಡೋ ಯೋಗಕ್ಕೆ ಏನಂತಾರ, ಯಾವ್ದಾರ ಒಂದು ಹಿಡ್ಕೊಂಡು ಉದ್ಧಾರ ಮಾಡ್ಬೇಕಲ್ಲ. ಮನಸ್ಸನ್ನ ಹಿಡ್ಕೊಂಡು ಮಾಡುವ ಯೋಗದಿಂದ ಅದಕ್ಕೆ ಯಾವ ಯೋಗ ಅಂತಾರ, ರಾಜಯೋಗ ಅಂತಾರ. ರಾಜಯೋಗ ಶರೀರವನ್ನು ಹಿಡ್ಕೊಂಡು ಮಾಡೋದು ಹಠಯೋಗ. ಬುದ್ಧಿಯನ್ನು ಹಿಡ್ಕೊಂಡು ಮಾಡೋದು ಜ್ಞಾನಯೋಗ. ಇಲ್ಲಿ ನೀವೇನ್ ಹಿಡ್ಕೊಂಡಿರಿ, ಬರೇ ಬುದ್ಧಿಯಿಂದ ಜ್ಞಾನ ಯೋಗ ಆಗಿರ, ಜ್ಞಾನದಿಂದ ಬಾನ ಆಗಿರ. ಬಾನ ಆಗಿದ್ದು ಎದರಿಂದ, ಏನ್ ಹಿಡ್ಕೊಂಡು ಆದ್ರಿ ನೀವು, ನಾನೇ ಬ್ರಹ್ಮ ಅನ್ನೋದು ಎದರಿಂದ ಆದ್ರಿ, ನಿಮ್ಮ ಅಹಂಕಾರದಿಂದ. ಅಹಂ ಹಿಡ್ಕೊಂಡಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತೀರಾ ಇಲ್ಲ. ನಿಮ್ಮ ಒಳಗಿಂದ ಒಂದು ಏನಾರ ಹಿಡ್ಕೊಂಡೇ ಮಾಡ್ಬೇಕಲ್ಲ. ನಿಮ್ಗೆ ಹಿಡಿದು ಜಗ್ಬೇಕಾದ್ರ ಒಂದು ಅಂಗಿ ಏನಾರ ಒಂದು ಕೈಯ ಕಾಲ ಏನಾರ ಹಿಡಿದು ಜಗ್ಗಿದ್ರೆ ನೀವು ಬರ್ತೀರಲ್ಲ. ಅದಕ್ಕೆ ನಿಮ್ದು ಏನ್ ಹಿಡ್ಕೊಂಡಿವಿ ನಾವಿಲ್ಲ ಅಂದ್ರೆ ಅಹಂಕಾರ ಹಿಡ್ಕೊಂಡಿವಿ ನಾವು. ಮನಸ್ಸು ಬುದ್ಧಿ ಚಿತ್ತ ಅವೆಲ್ಲ ಕೆಟ್ಟ ನೆನಪುಗಳು ಇಟ್ಕೋಬೇಡಪ್ಪ, ತೆಗೆದು ಬಿಸಾಕು. ಒಳ್ಳೆ ನೆನಪು ಅಷ್ಟೇ ಇಟ್ಕೋ. ಒಳ್ಳೆ ನೆನಪಿಟ್ಕೊಂಡ್ರೆ ಸುಮನ ಚಿತ್ತ. ಒಳ್ಳೆ ಕೆಲಸ ಮಾಡು ಅಂತಂದ್ರೆ ಕರ್ಮೇಂದ್ರಿಯಗಳು ಹಿಡ್ಕೊಂಡು ಒಳ್ಳೆ ಕೆಲಸ ಮಾಡೋದು. ಮತ್ತಾಗ ನೀವು ಕಾಲು ಹಿಡ್ಕೊಂಡ್ರೆ ಏನ್ ಮಾಡ್ಬೇಕು, ಗುರುಗಳಾದವರು ನಿಮ್ ಯೋಗ್ಯತೆ ನೋಡಿ ಏನ್ ಮಾಡ್ತಾರ, ನಿಮ್ ಕಾಲು ಇಡ್ತಾರ. ಕಾಲಿಗೆ ಏನ್ ಕೆಲಸ ಕೊಡ್ತಾರ, ತೀರ್ಥ ಕ್ಷೇತ್ರಕ್ಕೆ ಹೋಗಂತ ಹೇಳ್ತಾರೆ. ಅದನ್ನು ಯೋಗನೇ. ಪಾದಯಾತ್ರೆ ಮಾಡ. ನಿಮ್ ಶರೀರದ ಒಂದು ಯಾವ್ದಾರೆ ಭಾಗ ಹಿಡ್ಕೊಂಡೆ ನಾವು ಸಾಧನೆ ಮಾಡ್ಬೇಕಲ್ಲ. ನಿಮ್ಗೆ ಏನ್ ಹಿಡ್ಕೊಂಡು ಸಾಧನೆ ಮಾಡೀವಿ ಅಂದ್ರೆ ನಿಮ್ಮ ಅಹಂಕಾರ ಹಿಡ್ಕೊಂಡು ಇಲ್ಲಿ ಸಾಧನೆ ಮಾಡಿ. ನಿಮ್ಮ ಅಹಂಕಾರದೊಳಗೆ ಏನಿತ್ತು, ನಾನು ಜೀವ, ಹುಟ್ಟವನು ನಾನು, ಸಾಯವನು ನಾನು, ಬರೋವನು ನಾನು, ಹೋಗವನು ನಾನು, ಪಾಪ ಪುಣ್ಯ ಮಾಡವನು ನಾನು, ಸುಖ ದುಃಖ ಅನುಭವಿಸುವವನು ನಾನು, ಉಪಜೀವನ ಮಾಡವನು ನಾನು. ಇಲ್ಲೇನು ಜೀವನ ಮಾಡ್ಲಿಕ್ಕತ್ತೀನಿ ಇದೆಲ್ಲ ಉಪಜೀವನದೊಳಗೆ ನಾನು ನನ್ನದು ಅನ್ನೋದು. ಒಟ್ಟು 9 ಐಟಮ್ ಅದಾವ ಇವು. ಜನನ ಮರಣ, ಗಮನ ಆಗಮನ, ಪಾಪ ಪುಣ್ಯ, ಸುಖ ದುಃಖ, ಇವುಗಳ ಸಮೇತವಾಗಿ ನಾನು ನನ್ನದು ಅಂತ ಉಪಜೀವನ. ಈ 9 ಒಂದು ಜೀವಕ್ಕೆ 9 ನಾಯಿಗಳು ಬಿಟ್ಟಾಗ ಆ ಮೊಲ ಏನಾಗಿರಬೇಕು ಪರಿಸ್ಥಿತಿ. ಆ ಮೊಲವನ್ನ ರಕ್ಷಿಸುವುದಕ್ಕೆ ಸದ್ಗುರುನಾಥ ಬಂದು
ಆ ನಾಯಿ ಕಾಟ ತಪ್ಪಿಸ್ಕೋಬೇಕಾದ್ರೆ ಬಾರಪ್ಪ, ನೀನು ಕೂಟಸ್ಥ ಅದಿ, ನಿನ್ನ ಸ್ವರೂಪ ನಿನಗೆ ತೋರಿಸ್ತೀನಿ, ಈ ನಾಯಿಗಳು ನಿನಗೇನು ಮಾಡಕ್ಕಾಗಂಗಿಲ್ಲ ಅಂತೇಳಿ ಸದ್ಗುರುನಾಥ ಅಹಂ ಬ್ರಹ್ಮಾಸ್ಮಿ ಅಹಂಕಾರ ಇರಬಾರ್ದು, ನಿಮ್ಮೊಳಗೆ ಅಹಂಕಾರ ಇದ್ದಿದ್ದಿಲ್ಲ ಅಂತಂದ್ರ ಈ ಸಾಧನೆ ಹೆಂಗ್ ಮಾಡ್ಲಕ್ ಸಾಧ್ಯ ಇತ್ತು? ನಿಮ್ಗೆ ಅಹಂಕಾರ ಹಿಡಿದು ನಾವೇನ್ ಮಾಡ್ಲಕತ್ತೀವಿ, ನಿಮ್ಮ ಸ್ವರೂಪವನ್ನ ನಿಮಗೆ ದರ್ಶನ ಮಾಡಿಸಿ ನಿಮಗ ಆ 9 ನಾಯಿಗಳ ಕಾಟದಿಂದ ಮುಕ್ತ ಮಾಡ್ತಾ ಇದ್ದೇವೆ. ಸದ್ಗುರು ಮತ್ತು ಸತ್ಶಾಸ್ತ್ರಗಳ ಗುರಿನೇ ಇದೆ. ಯಾವನ ಬಳಿ ಅಹಂಕಾರ ಇಲ್ಲ ಅವನಲ್ಲಿ ಈ ಬ್ರಹ್ಮಜ್ಞಾನ ಮಾಡ್ಲಕ್ಕಾಗಂಗಿಲ್ಲ. ಹೇಡಿಗಳಿಗೆ ಈ ಬ್ರಹ್ಮಜ್ಞಾನ ಸಾಧ್ಯವಿಲ್ಲ, ಷಂಡರಿಗೆ ಈ ಬ್ರಹ್ಮಜ್ಞಾನ ಸಾಧ್ಯವಿಲ್ಲ, ಶಟರಿಗೆ ಈ ಬ್ರಹ್ಮಜ್ಞಾನ ಸಾಧ್ಯವಿಲ್ಲ. ನಾನು ಅನ್ನೋದಿರಬೇಕು. ಅದು ನಾನು ಅನ್ನೋದಕ್ಕೆ ಯಾವ ಒಂದು ಅರ್ಥ, ವಾಚ್ಯಾರ್ಥನೋ ಲಕ್ಷ್ಯಾರ್ಥನೋ, ನಾವು ವಾಚ್ಯಾರ್ಥದಾಗಿರ್ತೀವಿ. ಸದ್ಗುರುನಾಥ ಏನ್ ಮಾಡ್ತಾನ, ಅದನ್ನ ಲಕ್ಷ್ಯಾರ್ಥದಲ್ಲಿ ತಂದು ನೀನು ಆತ್ಮಸ್ವರೂಪ ಇದ್ದೀಯಾ ಅಂತಾನ. ನಿಮ್ಮ ಶರೀರದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಯಾವ ಭಾಗವನ್ನ ಹಿಡ್ಕೊಂಡು ನಾವು ಸಾಧನೆ ಮಾಡ್ಲಕತ್ತೀವನ್ನೋದೇ ನಿಮಗ್ ಗೊತ್ತಿದ್ದಿದ್ದಿಲ್ಲ, ಹೌದಿಲ್ಲ? ಯಾವ್ದಾರ ಒಂದು ಹಿಡ್ಕೋಬೇಕಲ್ಲ. ಏನ್ ಹಿಡ್ಕೊಂಡು ಮಾಡಿವಿ ನಾವು ಸಾಧನೆ? ಈಗ ಅಹಂಕಾರ, ನಮ್ಮೊಳಗಿನ ಅಹಂಕಾರ ಹಿಡ್ಕೊಂಡು ಸಾಧನೆ ಮಾಡಿ. ಅದಕ್ಕೆ ಆ ಆವಾಸನ ಅವಸ್ಥೆಗಳಂತ ತಿಳಿ, ಅವುಗಳಲ್ಲಿಯೇ ಏನದಪ್ಪ ಅಂತಂದ್ರ, ಯಾವಾಗ ನೀನು ಕೂಟಸ್ಥ ಅಂತ ನೀ ತಿಳ್ಕೊತಿದಿ, ಯಾವಾಗ ನೀನು ಸಾಕ್ಷಿ ಅಂತ ತಿಳ್ಕೊತಿದಿ, ಯಾವಾಗ ನೀನು ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಅಂತ ತಿಳ್ಕೊತಿದಿ, ಆ ತಿಳುವಳಿಕೆ ಒಳಗೇ ಏನದ ಅಂತಂದ್ರ ಹೈ ತಿನಹೀಮೆ ಜ್ಞಾನ, ಅದರ ಒಳಗೇ ಜ್ಞಾನದಪ್ಪ. ನೀ ಬರೇ ಜ್ಞಾನದ ಸಾಧನೆ ಮಾಡ್ಕೊತ ಕುಂದ್ರಬೇಡ. ಬ್ರಹ್ಮ ಹೆಂಗದನ, ಬ್ರಹ್ಮ ಸದ್ರೂಪ ಅದನ, ಬ್ರಹ್ಮ ಚಿದ್ರೂಪ ಅದನ, ಬ್ರಹ್ಮ ಆನಂದ ರೂಪ ಅದನ. ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮನ ಯಥಾರ್ಥ ಜ್ಞಾನ ತಿಳ್ಕೊಳ್ಳೋದು. ಆ ಬ್ರಹ್ಮನ ಯಥಾರ್ಥ ಜ್ಞಾನ, ಬ್ರಹ್ಮ ಹೆಂಗದನ ತಿಳ್ಕೊಂಡು ಏನ್ ಮಾಡಮು, ನಾನು ಬ್ರಹ್ಮ ಅದೀನಿ ಅನ್ನಂಥದ್ದು ನೀನು ಯಾವಾಗ ಮಾಡ್ಕೋತಿದಿ, ಆ ಬ್ರಹ್ಮ ಬಾನದ ಒಳಗೇ ಬ್ರಹ್ಮಜ್ಞಾನ ಆದ ಇಲ್ಲ. ಬ್ರಹ್ಮ ಬಾನದ ಒಳಗೆ ಬ್ರಹ್ಮಜ್ಞಾನ ಆದ ಇಲ್ರಿ? ಅದ. ಈಗ ನೀವೇನ್ ಮಾಡಿದ್ರಿ, ನನಗ ಕಲ್ಯಾಣಪ್ಪ ಅವರು 10 ರೂಪಾಯಿ ಕೊಡೋರು ಅದಾರ ಅಂತ ತಿಳ್ಕೊರಿ. ನನಗ ಕಲ್ಯಾಣಪ್ಪ ಅವ್ರು 10 ರೂಪಾಯಿ ಕೊಡೋರು ಅದಾರ ಅಥವಾ 50 ರೂಪಾಯಿ ಏನೋ ಒಂದು ಕೊಡಬೇಕಾಗ್ಯದ ಅಂತ ತಿಳ್ಕೊರಿ. ಕೊಡಬೇಕಾದಾಗ ಅಲ್ಲಿ ಚಿಲ್ಲರಿಲ್ಲದಾಗ ಏನಾಯ್ತು, 10 ರೂಪಾಯಿ ಬದಲಿ ಕಲ್ಯಾಣಪ್ಪ ಅವ್ರ ಬಲ್ಲಿ 20 ರೂಪಾಯಿ ಅದ, ಅಥವಾ 100 ರೂಪಾಯಿ ಅದ, ಅಥವಾ 50 ರೂಪಾಯಿ ಅದ. ನನಗೆ ಕೊಡೋದಕ್ಕಿಂತ ದೊಡ್ಡ ನೋಟ್ ಅದ ಈಗ ಅವ್ರ ಬಲ್ಲಿ. ಅದು ಇದ್ದಾಗ ಅವ್ರು ಏನ್ ಮಾಡ್ತಾರ, ಆದ್ರೆ ಹೋಗ್ಲಿ ಬಿಡು, ಗುರುಗಳಿಗೆ 10 ರೂಪಾಯಿ ಕೊಡೋದದ, 20 ರೂಪಾಯಿ ನೋಟ್ ಅದ ಕೊಟ್ರೆ ಇನ್ನೊಂದು 10 ರೂಪಾಯಿ ಗುರುಗಳ ಕಾಣಿಕೆ ಹಾಕಲಕ್ಕ ಏನಕ್ಕೆ ಆಗ್ಲಕ್ಕ ಹೋಲ್ ಬಿಡ ಅಂತ ಬಿಟ್ಬಿಡ್ತಾರ. ಕೊಟ್ಟತ್ನಾಗ ಆ 20 ರೂಪಾಯಿದಾಗ ನನ್ನ 10 ರೂಪಾಯಿ ಆದ ಇಲ್ಲ? ಅವ್ರು ಕೊಟ್ಟ 100 ರೂಪಾಯಿದಾಗ ನಂದು 10 ರೂಪಾಯಿ ಇರ್ತದ ಇಲ್ಲ? ಈ ಬ್ರಹ್ಮಜ್ಞಾನ ಅಂದ್ರೆ 10 ರೂಪಾಯಿ ಇದ್ದಂಗ. ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಬಾನ ಆಯ್ತು ಅಂತಂದ್ರ ಅದು 100 ರೂಪಾಯಿ ಇದ್ದಂಗ. 100 ರೂಪಾಯಿದೊಳಗೆ 10 ರೂಪಾಯಿ ಇದ್ದೇ ಅದ. ಎಲ್ಲ ಯೋಗಗಳಿಗಿಂತ ದೊಡ್ಡ ಯೋಗ ಇದು ಬ್ರಹ್ಮಜ್ಞಾನ ಆಗದು, ಬ್ರಹ್ಮ ಭಾನಿ ಆಗದು. ನೀವು ಏನೇನ್ ಸಾಧನೆ ಮಾಡ್ತೀರಿ, ಯಾರ್ಯಾರು ಏನೇನ್ ಸಾಧನೆ ಮಾಡ್ತಾರ, ಅದು ಎಲ್ಲ ಓಸು ಇದ್ರಾಗ ಬಂದ್ಬಿಡ್ತಾವ. ಎಲ್ಲ ಯೋಗದ ಗುರಿ ಕಡಿಗೆ ತಾನು ಬ್ರಹ್ಮನಾಗದೆ.
ಪುಸ್ತಕದೊಳಗಿಂದ ಪುಸ್ತಕದಾಗೆ ಇಟ್ಟು ಮಂದಿಗೆ ಹೇಳಕ್ ಹೋದ್ರೆ ಆಗಂಗಿಲ್ಲ, ತಾನು ಬಾನ ಮಾಡ್ಕೋಬೇಕು. ಜ್ಞಾನ ಅದರೊಳಗೆ ಅದ. ಬ್ರಹ್ಮಜ್ಞಾನ ಅಂತಂದ್ರೆ ಮತ್ತೆ ಎಲ್ಲೋ ಇರ್ತದ ತಿಳ್ಕೊಬೇಡ ಅಂತ ಹೇಳ್ತಾನ. ಸೋತಗರಿ ಆಭಾಸಕ್ಕೆ ಹೈ ತಿನಮೇ ಈ ಜ್ಞಾನ. ನಿನ್ನ ಬ್ರಹ್ಮಭಾನ ಸ್ವರೂಪ ನಾನು ಅದ್ವಯ ಬ್ರಹ್ಮ ಸ್ವರೂಪ ಅದೀನಿ ಅಂತ ನೀನು ಅನುಭವ ಮಾಡ್ಕೊಂಡಿ ಅಂತಂದ್ರೆ ಅದರೊಳಗೆ ಬ್ರಹ್ಮಜ್ಞಾನ ಆದಪ್ಪ. ಅದಕ್ಕೆ ಮತ್ತೆ ಬ್ರಹ್ಮಜ್ಞಾನ ಅಂತ ಸಪರೇಟ್ ಅಂತ ಏನ್ ತಿಳ್ಕೊಬೇಡ. ನೀನು ಒಮ್ಮ ಸ್ವರೂಪದಲ್ಲಿ ಬ್ರಹ್ಮ ಆದಿ ಅಂತಂದ್ರ ನೀನೇನಾಗ್ತೀರಿ? ಸದ್ರೂಪನು ನೀನೆ, ಚಿದ್ರೂಪನು ನೀನೆ, ಆನಂದ ರೂಪನು ನೀನೆ, ನಿತ್ಯ ರೂಪನು ನೀನೆ, ಪರಿಪೂರ್ಣ ರೂಪನು ನೀನೆ. ಯಾವುದನ್ನ ನೀನು ಶ್ರೇಷ್ಠ ಅಂತ ತಿಳ್ಕೊಂಡಿದಿ ಅದರ ಬಗ್ಗೆ ನೀನು ಬಲ್ಲಿ ಎಂತ ಶ್ರೇಷ್ಠವಾದ ಜ್ಞಾನ ಆದ, ಅದೆಲ್ಲ ಓಟು ನೀನೇ ಅದಿ. ಆ ಜ್ಞಾನ ಎಲ್ಲ ನಿನ್ನದೇ ಭಾನ ನೋಡಪ್ಪ. ವಿಕಾರ ವಿಕಾರ ಅಂದ್ರೆ ಷಡ್ ವಿಕಾರಗಳು ಅಸ್ಥಿತೆ ಜಾಯತೆ ಅಂತೇನದಲ್ಲ. ಸದ್ರೂಪ ಬ್ರಹ್ಮ ಸದಾಕಾಲ ಇರುವಿಕೆ. ಹೆಂಗಿರುವಿಕೆ ಅಂತಂದ್ರ ಈ ಷಡ್ ವಿಕಾರಗಳು ಇಲ್ಲದಂತೆ ಇರುವಿಕೆ, ನಿರ್ವಿಕಾರವಾಗಿ ಇರುವಿಕೆ. ಇದೆಲ್ಲ ನಿಂದೆ ಅನುಭವಪ್ಪ. ಇದು ಜ್ಞಾನವು ಯಾರಿಗೆ ಆಗುತ್ತದೆ ಅಂತ ಈ ಮಾತನ್ನು ನೀನು ನನಗೆ ಕೇಳಿದ್ದಿ. ಆಭಾಸನಿಗೆ ಆತದೋ ಕೂಟಸ್ಥನಿಗೆ ಆತದೋ ಅಂತ ಕೇಳಿದ್ದೆ ನೀನು. ಅದಕ್ಕೆ ಇದು ಯಾರಿಗಾಗ್ತದ, ಹೆಂಗಾಗ್ತದ? ಆಭಾಸನಿಗೋ ಕೂಟಸ್ಥನಿಗೋ ಅಂತ ಪ್ರಶ್ನೆ ಕೇಳಿದ್ದಿ. ಆ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಿರುತ್ತೇನೆ. ಚಹೈ ಸು ಪೂಛವ ತಾತ. ತಾತ ಅಂತೇಳಿ ಯಾರಿಗಂತನ ಮುಂದೆ ಕೂತ ಶಿಷ್ಯನಿಗಂತಾನೆ ನಿಶ್ಚಲದಾಸ. ಅಜ್ಜ ಇನ್ನ ಏನಾರ ಕೇಳದಿದ್ರೆ ಕೇಳಪ್ಪ ಅಜ್ಜ. ಗುರು ಮುಂದೆ ಕೂತವನಿಗೆ ಈ ಮಾತು ಕೇಳ್ತಾನ. ಅಜ್ಜರೇ ಮತ್ತಿನ್ನ ಏನಾರ ಕೇಳದಿದ್ರೆ ಕೇಳ. ಅಜ್ಜ ಎಲ್ಲಿ ನಿಶ್ಚಲದಾಸ ಅಜ್ಜನೋ ಶಿಷ್ಯ ಅಜ್ಜನೋ? ಯಾರಿದಾರೆ? ತಾತ. ಅದಕ್ಕೆ ಏನಾರ ಕೇಳ್ತಿದ್ರೆ ಕೇಳಪ್ಪ ಅಂತೇಳಿ ಅಜ್ಜರ ಮತ್ತಿನ ಏನಾರ ಚರ್ಚೆ ಮಾಡೋದಿದ್ರೆ ಮಾಡ್ರಿ. ತಾತ ಹೆಂಗಿರ್ತದ್ರಿ ಗೌರವ? ಜ್ಞಾನವು ಕೂಟಸ್ಥನಿಗೆ ಆಗುತ್ತದೆಯೋ ಆಭಾಸನಿಗೆ ಆಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಏನ್ ಉತ್ತರ ಸಿಕ್ಕದ ಈಗ ನಿಮಗ? ನಿಶ್ಚಲದಾಸರ ಪ್ರಕಾರ ಜ್ಞಾನ ಯಾರಿಗಾಗ್ತದಂತ ಹೇಳ್ಯಾರ? ಯಾರಿಗಾಗ್ತದ? ಆಭಾಸನಿಗೆ ಆಗ್ತದಂತೆ. ಹೌದಲ್ರಿ? ಹಿಂಗಾಗಿ ಇವತ್ತಿನ ಪಾಠ, ನಿನ್ನೆಯ ಪಾಠ ಏನದ ಅಂತಂದ್ರ ಈ ಒಂದು ಬ್ರಹ್ಮಜ್ಞಾನ ಸಾಧಕನ ಪರಮ ಗುರಿಯನ್ನು ಕುರಿತು ಹೇಳಿದ ವಿಚಾರ. ಈ ವಿಚಾರದಲ್ಲಿ ಎಳ್ಳಷ್ಟು ಸಂಶಯ ಇರಬಾರದು. ಒಂದು ಅಕ್ಷರದಷ್ಟು ಸಂಶಯ ಇರಬಾರದು, ಒಂದು ಶಬ್ದದಷ್ಟು ಸಂಶಯ ಇರಬಾರದು, ಒಂದು ವಾಕ್ಯದಷ್ಟು ಸಂಶಯ ಇರಬಾರದು, ಒಂದು ಪುಟದಷ್ಟು ಯಾವ ಪುಟದಲ್ಲೂ ಏನು ಸಂಶಯ ಇರಬಾರದು. ನಿಸ್ಸಂಶಯವಾದ ಜ್ಞಾನ ಆಗ್ಬೇಕು. ಆವಾಗಲೇ ನಿಮಗೆ ಭಾನ ಆಗ್ತದೆ. ಇದು ಬರೇ ಶಬ್ದದ ಮೂಲಕ ಕೇಳೋದಲ್ಲ, ಇದು ಅರ್ಥದ ಮೂಲಕ ಕೇಳೋದಲ್ಲ. ಶಬ್ದದ ಮೂಲಕ ಕೇಳ್ಕೊಂಡು ಅರ್ಥ ಮಾಡಿಕೊಂಡು ಶಬ್ದ ಕಿವಿಗೆ ಬಿದ್ದಾಗ ಒಂದು ರೀತಿ ಖುಷಿ, ಅದರ ಅರ್ಥ ಉಂಟಾದಾಗ ಇನ್ನೊಂದು ರೀತಿ ಖುಷಿ. ಅರ್ಥ ಏನಾಗಬೇಕು? ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದು ಏನಾಗಬೇಕು? ನಮ್ಮೊಳಗ ಅದು ಶಾಶ್ವತವಾಗಿ ನಿಲ್ಲಬೇಕು. ಶಾಶ್ವತವಾಗಿ ನಿಂತು ಹೆಂಗ್ ನಿಲ್ಬೇಕಂತಂದ್ರ ಅದನ್ನ ಅಶಾಶ್ವತ ಮಾಡುವಂತ ಸಂಶಯಗಳು ಏನದವ ಅವೆಲ್ಲ ನಿವೃತ್ತಿ ಆಗಬೇಕು. ಅಂತ ಜ್ಞಾನ ನಾವು ಪಡ್ಕೋಬೇಕು. ಹೆಂಗದು? ಅದಕ್ಕೆ ಬ್ರಹ್ಮಕ್ಕಿಂತ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ.
ಇದು ಇವತ್ತ ಏನಾಯ್ತು? ಸತ್ಯವಾಗ್ಯದೋ ಮಿಥ್ಯವಾಗ್ಯದೋ? ಬ್ರಹ್ಮಕ್ಕಿಂತ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಮಿಥ್ಯವಾಗುತ್ತದೆ. ಎಷ್ಟನೇ ವಿಷಯಾಂಕ? 184ನೇ ವಿಷಯಾಂಕ. ಇದು ಸುಳ್ಳು. ಹೆಂಗ ಅಂತ ಹೇಳ್ತಾನ. ಹೆಂಗಂದ್ರ ಹಿಂದೆ ಮಾಡಿದ ಪ್ರಶ್ನೆ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನ ಯಾರಿಗೆ ಆಗುತ್ತದೆ? ಇದರ ಮುಂದಿನ ಭಾಗ, ನಿರಂಕುಶ ತೃಪ್ತಿಯ ಮುಂದಿನ ಭಾಗದ ಚರ್ಚೆ ಇದು. ಮತ್ತೆ ಹಿಂಗೆ ಕುತ್ತಿಗೆ ಹಿಂದಿಂದ ಏನೋ ಹೇಳಕತ್ತಾರಲ್ಲ, ಇವತ್ತ ಹೇಳ್ತಾ ಇರೋದು ಅದರ ಮುಂದಿನ ಭಾಗ ಹೇಳಕತ್ತೀನಿ. ಈಗ ಅದ್ರ ಬಗ್ಗೆ ಪೀಠಿಕೆ ಕೊಡ್ತೀನಿ. ಕೊಟ್ಟ ಮೇಲೆ ನಾಳೆಗೆ ಇದ್ರದ್ದು ವಿವರಣೆ ಮಾಡೋಣ. ಏನದ ವಿಷಯಾಂಕದ ವಿಷಯ ಏನದಂತಂದ್ರೆ, ಬ್ರಹ್ಮಕ್ಕಿಂತ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮ ಅಂತೇಳಿ ಏನು ಜ್ಞಾನ ಆಗ್ತದ ಅದು ಮಿಥ್ಯವಾಗುತ್ತದೆ ಅಂತ ಇದರ ಹೆಡ್ಡಿಂಗ್. ಹೆಂಗಪ್ಪ ಅಂತಂದ್ರೆ, ಹಿಂದೆ ಮಾಡಿದ ಪ್ರಶ್ನೆಯನ್ನೇ ಈಗ ಮತ್ತೆ ಮಾಡುತ್ತಿದ್ದಾನೆ. ಶಿಷ್ಯ ಏನ್ ಮಾಡ್ತಾನ? ಮತ್ತೆ ಮಾಡ್ತಾ ಇದ್ದಾನ. ಏನಂತ? ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವು ಇದು ಭ್ರಾಂತಿ ಆಗ್ತಾ ಇದೆ, ಇದು ಮಿಥ್ಯವಾಗಿದೆ, ಇದು ಭ್ರಾಂತಿ. ಆಭಾಸನು ಬ್ರಹ್ಮಕ್ಕಿಂತ ಭಿನ್ನವಾಗಿದ್ದಾನೆಂದು ನೀವೇ ಹೇಳಿಕೊಂಡು ಬಂದಿರುವಿರಿ. ಕೂಟಸ್ಥ ಆಭಾಸ ಅಂತ ಎರಡು ತತ್ವ, ಜೀವಾತ್ಮ, ಜೀವ ಮತ್ತು ಆತ್ಮ ಅಂತೇಳಿ ಹಿಂಗೆ ಎರಡೆರಡು ಹೇಳ್ಕೋತ ಬಂದಿರಿ. ಬ್ರಹ್ಮಗಿಂತಲೂ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿದುಕೊಂಡು ಭ್ರಾಂತಿಯಾಗುತ್ತದೆ. ಅದರಿಂದ ಮಿಥ್ಯಾ ಜಗತ್ತಿನ ನಿವೃತ್ತಿಯಾಗುವುದಿಲ್ಲ, ಮೋಕ್ಷ ಉಂಟಾಗುವುದಿಲ್ಲ. ಮತ್ತೆ ಹೋಗ್ಕೊಳಕತ್ತ ನೀವು ಶಿಷ್ಯ. ಬರೇ ನಾನು ಬ್ರಹ್ಮ ಅದೀನಿ ಅಂದ ಕೂಡೇನೆ ದುಃಖ ನಿವೃತ್ತಿ ಆಗ್ತದೇನ್ರಿ? ಎಲ್ಲರೇ ಮೋಕ್ಷ ಆಗ್ತದೇನ್ರಿ? ಹಿಂಗೆಲ್ಲ ಅಂದ್ರ ಈಗ ಮತ್ತೆ ಅದನ್ನೇ ಗುರುಗಳಿಗೆ ನೆನಪು ಮಾಡಿ ಕೊಡುತ್ತಿದ್ದಾನೆ. ಈಗ ಕೂತಿದ್ದೆಲ್ಲ ಮಾತಾಡಿದ ಮೇಲೆ ಮೋಕ್ಷ ಆಯ್ತಲ್ರಿ ಎಲ್ಲರಿಗೆ? ಮುಂದೆ ಕೂತ್ ಕೇಳೋರಿಗೆ ಆಗಿಲ್ಲ, ಹೌದಲ್ಲ? ಏನ್ ದುಃಖ ನಿವೃತ್ತಿ ಆಯ್ತಾ ಇದೆಲ್ಲ ಕತಿ ಕೇಳೋದ್ರಿಂದ? ಏನಾಗಿಲ್ಲ, ಮೊದಲು ಹೆಂಗಿದ್ದೇವೆ ಹಂಗೆ ಅದೀವಿ. ಎಲ್ಲ ದವಾಖಾನಿಗೂ ಆದೆವು, ಗುಳಿಗೆ ತಗೊಂಡೆವು, ಎಲ್ಲ ರಕ್ತ ಪರೀಕ್ಷೆ ಏನೇನ್ ಪರೀಕ್ಷೆ ಮಾಡಿದೆವು, ಡಾಕ್ಟರ್ಗಳು ಟ್ರೀಟ್ಮೆಂಟ್ ತಗೊಂಡೆವು, ಗುಳಿಗಿನೂ ತಗೊಂಡೆವು, ಎಲ್ಲನೂ ತಗೊಂಡ ಮೇಲೂ ಮತ್ತೆ ಮೊದಲಿದ್ದ ಜಡ್ ಹಂಗೆ ಅದು ಆರಾಮೇ ಆಗಿಲ್ಲ. ಏನ್ ಮಾಡ್ಬೇಕು? ಜಡ್ ಹಂಗೆ ಆರಾಮೇ ಅದ. ಕೆಮ್ಮು ಕಡಿಮೆ ಆಗಿಲ್ಲ, ಜ್ವರ ಕಡಿಮೆ ಆಗಿಲ್ಲ, ನೆಗಡಿ ಕಡಿಮೆ ಆಗಿಲ್ಲ, ಮೈ ಕೈ ಬ್ಯಾನಿ ಕಡಿಮೆ ಆಗಿಲ್ಲ. ಹೆಂಗದ ಹಂಗೆ ದಣಿವದ. ಏನ್ ಮಾಡ್ಬೇಕು? ಬ್ರಹ್ಮನಿಗಿಂತ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿದುಕೊಂಡರೆ ಅದು ಭ್ರಾಂತಿ, ಅದಷ್ಟೇ ಅಂತನೋ ಶಿಷ್ಯ. ಇದೆಲ್ಲ ಭ್ರಾಂತಿ ರೀ, ಏನಿದೆಲ್ಲ ಹಿಂಗೆ ಹೇಳ್ತೀರಿ ನೀವು. ಅದರಿಂದ ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ, ಮೋಕ್ಷ ಉಂಟಾಗುವುದಿಲ್ಲ. ತನಗೇನು ಆಗ್ಯದ ಅದು ಹೇಳಕತ್ತನೋ ಶಿಷ್ಯ. ಏನಾಯ್ತ್ರಿ ಹಿಂಗೆಲ್ಲ ಕೇಳೋದ್ರಿಂದ? ಏನ್ 7 ಅವಸ್ಥೆಗಳು ಕೇಳಿದ್ ನಾವ್ ಹೆಂಗಿದ್ದಾಗ ಹಂಗೆ ಅದೀವಿ. ನಮ್ಗೇನು ಫರಕ್ಕಾಗಿಲ್ಲ. ಇದು ನಮ್ಗ ಭ್ರಾಂತಿ ಆಯ್ತು ಅಷ್ಟೇ. ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಇದರಿಂದ ನಮಗೆ ದುಃಖನೂ ನಿವೃತ್ತಿ ಆಗಿಲ್ಲ, ಮತ್ತ ಮೋಕ್ಷ ಪರಮಾನಂದ ಪ್ರಾಪ್ತಿ ಅವು ಏನು ಆಗಲಿಲ್ಲ. ನಡೆ ಕಡೆ ಇಷ್ಟೆಲ್ಲ ಕೇಳಿ ವೇಸ್ಟ್ ಆಯ್ತಂತ ನೀವು. ಈಗ ಮತ್ತೆ ಅದನ್ನೇ ಗುರುಗಳಿಗೆ ನೆನಪು ಮಾಡಿ ಕೊಡುತ್ತಿದ್ದಾನೆ. ಬ್ರಹ್ಮಕ್ಕಿಂತಲೂ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಮಿಥ್ಯವಾಯಿತು. ತತ್ವದೃಷ್ಟಿ ಯಾವ ಗೂಢ ಅಭಿಪ್ರಾಯದಿಂದ ಈ ಪ್ರಶ್ನೆಯನ್ನು ಮಾಡುತ್ತಿದ್ದಾನೋ ಅದನ್ನು ಈಗ ಪ್ರಕಟ ಮಾಡುತ್ತಿದ್ದೇವೆ. ತತ್ವದೃಷ್ಟಿಯೊಳಗ ಸುಮ್ಮನೆ ಇಲ್ಲ, ಒಂದು ಗೂಢವಾದ ಅಭಿಪ್ರಾಯ ಅದ ಅವನೊಳಗ. ಅಂತ ಅಭಿಪ್ರಾಯ ಈಗ ಹೇಳಕತ್ತೀವಿ.
ಏನ್ ಹೇಳಕತ್ತೀವಿ? 108ನೇ ವಿಷಯಾಂಕ. ಭಗವಾನ್ ಯಾರಿಗಂತ ನಾವು ಭಗವಾನ್ ಅಂತ? ಶಿಷ್ಯ ಭಗವಂತ ಅಂತ ಯಾರಿಗಂತನ? ಗುರುಗಳಿಗಂತನ ಭಗವಾನ್. ಹೈ ಆಭಾಸಕ್ಕೂ ಅಹಂ ಬ್ರಹ್ಮ ಯಹ ಜ್ಞಾನ. ಹೇ ಪೂಜರೇ, ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವು ಆಭಾಸನಿಗೆ ಆಗುತ್ತದೆ ಅಂತ ನೀವು ಹೇಳಿದ್ರಿ ಭಗವಾನ್. ಹೈ ಆಭಾಸಕ್ಕೂ ಅಹಂ ಬ್ರಹ್ಮ ಯಹ ಜ್ಞಾನ ತುಮ ಬಾಕ್ಯೋ ಸೋಮೈ ಲಕ್ಷ್ಯೋ. ನೀವು ಹೇಳಿದ್ರಿ ನಾ ಕೇಳಿದೆ. ತುಮ ಬಾಕೋ ನೀವು ಹೇಳಿದ್ರಿ. ಪರಮಾತ್ಮ ಆಭಾಸನಿಗೆ ಬ್ರಹ್ಮಜ್ಞಾನ ಆಗ್ತದ, ಕೂಟಸ್ಥನಿಗೆ ಅಲ್ಲ ಅಂತ ನೀವು ಹೇಳಿದ್ರಿ. ಬಹಳ ಚಂದ ಹೇಳಿದ್ರಿ. ನಾನು ಬಹಳ ಚಂದ ಕೇಳಿದೆ. ಸೋಮಯ ಲಕ್ಷ್ಯೋ ಪುನೀ ಸಂಕಾಯಕ ಆನ. ಮತ್ತೆ ನನ್ನ ಸಂಖ್ಯೆ ದೂರ ಆಗೇ ಇಲ್ಲ. ಮತ್ತೊಂದು ಸಂಖ್ಯೆ ಉಂಟಾಗ್ಯದ. ಒಂದು ಕ್ಲಿಯರ್ ಆಯ್ತು ಇಲ್ಲಿ ತನಕ. ಇಷ್ಟು ದಿವಸ ನಾವು ವಿಚಾರ ಸಾಗರ ಕೇಳಿದಾಗ ಈ ಬ್ರಹ್ಮಜ್ಞಾನ ಯಾರಿಗೆ ಉಂಟಾಗ್ತದಪ್ಪ ಅಂತಂದ್ರ ಆಭಾಸನಿಗೆ ಉಂಟಾಗ್ತದ ಅಂತ ಹೇಳಿದ್ ಇಷ್ಟೇ ತಿಳಿದು ಹೊರತು ಮುಂದಿನ್ನ ನನ್ನ ಸಂಶಯ ನಿವೃತ್ತಿ ಆಗಿಲ್ಲ. ಹೈ ಆಭಾಸ ಬ್ರಹ್ಮತೆ ನ್ಯಾರ ಅಸತುಮ पूर्वकीय निर्धार हम ब्रह्म सो कैसे जानೈ आपकी ಭಿನ್ನ ಬ್ರಹ್ಮತೆ ಮಾನೈ. ಏನ್ ಹಿಂಗಂದ್ರ ಆಭಾಸನು ಬ್ರಹ್ಮಕ್ಕಿಂತ ಬೇರೆಯಾಗಿರುವನು ಎಂದು ತಾವು ಈ ಮೊದಲೇ ನಿಶ್ಚಯವಾಗಿ ಹೇಳಿರುವಿರಿ. ಬ್ರಹ್ಮ ಬೇರೆ ಆಭಾಸ ಬೇರೆ ಅಂತ ಹೇಳಿರಿ. ಐ ಆಭಾಸ ಬ್ರಹ್ಮತೆ ನ್ಯಾರ. ಒಂದನೇ ಸಾಲಿನ ಅರ್ಥ ಬ್ರಹ್ಮ ಬೇರೆ ಕೂಟಸ್ಥ ಬೇರೆ, ಇದು ಆಭಾಸ ಬೇರೆ ಅಂತ ಹೇಳಿರಿ. ಅಸತುಮ ಪೂರ್ವಕಿಯೇ ನಿರ್ಧಾರ ಎಂದು ತಾವು ಈ ಮೊದಲೇ ನಿಶ್ಚಯವಾಗಿ ಹೇಳಿರುವಿರಿ. ಹೇಳಿದ ಮೇಲೆ ಅಹಂ ಬ್ರಹ್ಮನೇ ಕೈಸೆ ಜಾನೈ ಆಪಕಿ ಬಿಂಬ ಬ್ರಹ್ಮತೆ ಮಾನೈ. ಮತ್ತೆ ಈಗ ತಾವೇ ಹೇಳುತ್ತಿರುವಿರಿ ಚಿದಾಭಾಸನೆ ನಾನು ಬ್ರಹ್ಮನಿದ್ದೇನೆ ಅಂತ. ಈ ರೀತಿ ತಿಳ್ಕೊತಾನ ಅಂತ. ಅದು ಹೇಗೆ? ಬ್ರಹ್ಮನಿಂದ ಭಿನ್ನ ಅದನಂತ ನೀವೇ ಹೇಳಿ ಮತ್ತೀಗ ಆಭಾಸ ಬ್ರಹ್ಮ ಅಂತ ತಿಳ್ಕೊತಾನಂತ ಹೆಂಗ್ ಹೇಳ್ತೀರಿ? ಬ್ರಹ್ಮದಿಂದ ಭಿನ್ನವಾದ ಆಭಾಸನು ನಾನು ಬ್ರಹ್ಮನಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾನೆ ಅಂತ ಹೇಳುತ್ತಿರುವಿರಲ್ಲ, ಅದನ್ನ ನಾನು ಹೇಗೆ ತಿಳಿದುಕೊಳ್ಳಬೇಕು? ಬ್ರಹ್ಮನಿಂದ ಆಭಾಸ ಭಿನ್ನವಾಗಿದ್ದು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಎಷ್ಟೈತಿ? ಈಗ ಮೊದಲೊಬ್ಬ ಬ್ರಹ್ಮದನಿಲ್ಲ ಕೂಟಸ್ಥ. ಈಗ ಆಭಾಸ ಒಬ್ಬ ಬ್ರಹ್ಮ ಆಗಿಬಿಡ್ತನಂತಂದ್ರೆ ಎರಡು ಬ್ರಹ್ಮಗಳು ಆತವಲ್ಲ. ಆಭಾಸನು ಒಬ್ಬ ಬ್ರಹ್ಮ ಆಗಿಬಿಟ್ಟ. ಹೆಂಗ್ ಮಾಡ್ಬೇಕು? ಆಭಾಸನಿಂದ ಬ್ರಹ್ಮ ಭಿನ್ನ ಅಂತ ಮೊದಲೇ ಹೇಳಿರಿ. ಆಭಾಸನಿಗೂ ಬ್ರಹ್ಮನಿಗೂ ಇರುವ ವ್ಯತ್ಯಾಸಗಳೆಲ್ಲ ಹೇಳಿರಿ. 9 ನಾಯಿಗಳ ಹೇಳಿರಿ, ವ್ಯತ್ಯಾಸ ಹೇಳಿರಿ. ಈಗ ಆಭಾಸ ನಾ ಬ್ರಹ್ಮ ಅಂತ ತಿಳ್ಕೊತಾನಂತಂದಾರ. ಏನಾಯ್ತು? 2 ಬ್ರಹ್ಮಗಳಾಗ್ತಾವಲ್ಲ. ಇದು ಸುಳ್ಳದ. ಇದು ಈ ಮಾತಲಿಂತ ಮೋಕ್ಷ ಆಗಂಗಿಲ್ಲ, ಈ ಮಾತಲಿಂತ ದುಃಖ ನಿವೃತ್ತಿ ಆಗಂಗಿಲ್ಲ ಅಂತ ಇವನು ವಾದ. ಒಂದು 110ನೇ ವಿಷಯಾಂಕ ಏನದ? ಜೋ ಜಾನೈ ತೋ ಮಿಥ್ಯಾ ಜ್ಞಾನ ಹೋ ಈ ಜೇವರಿ ಭುಜಗ ಸಮಾನ ಶ್ರೀ ಗುರು ಯಹ ಸಂದೇಹ ಮಿಟಾಲು ಯುಕ್ತಿ ಸಹಿತ ನಿಜ ಉಕ್ತಿ ಸುನಾಲು. ಏನಾಯ್ತಪ್ಪ ಅಂದ್ರೆ, ಒಂದು ವೇಳೆ ಮಿಥ್ಯಾ ಸ್ವರೂಪನಾದ ಚಿದಾಭಾಸನು
ತಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ತಿಳಿದುಕೊಂಡಾಗ್ಯಾದರೂ ಆತನ ಈ ರೀತಿಯ ಜ್ಞಾನವು ಹೇಗಾಗುತ್ತದೆ ಎಂದರೆ, ಹೆಂಗಾಗ್ತದ? ಹಗ್ಗದಲ್ಲಿ ಮಿಥ್ಯವಾಗಿ ತೋರಲ್ಪಟ್ಟ ಸರ್ಪದಂತೆ ಆಗುತ್ತದೆ. ಅಂದ್ರೆ ಮಿಥ್ಯಾ ಚಿದಾಭಾಸನ ಬ್ರಹ್ಮ ಸ್ವರೂಪ ಜ್ಞಾನವು ಹಗ್ಗದಲ್ಲಿ ತೋರಿದ ಮಿಥ್ಯಾ ಸರ್ಪದಂತೆ ಆಗುತ್ತದೆ. ಆದ್ದರಿಂದ ಶ್ರೀ ಗುರುವೇ ಯುಕ್ತಿ ಸಹಿತವಾದ ಈ ಉಪಾಯ ಸಹಿತವಾದ ನಿಜಯುಕ್ತಿ ನಿಜವಾದ ವಚನಗಳನ್ನ ಹೇಳಿ ನನ್ನ ಸಂಶಯವನ್ನ ಪರಿಹಾರ ಮಾಡ್ರಿ. ಹಗ್ಗ ಏನಾಗ್ಯದಪ್ಪ ಅಂತಂದ್ರೆ ಹಾವಾಗ್ಯದ. ಹಗ್ಗ ಹಾವಾದಂಗ ಚಿದಾಭಾಸ ಏನಾಗ್ಯನ? ಬ್ರಹ್ಮ ಸ್ವರೂಪ ಆಗ್ಯನ. ಚಿದಾಭಾಸನ ಬ್ರಹ್ಮ ಸ್ವರೂಪ ಹೆಂಗದಪ್ಪ ಅಂತಾರೆ? ಹಗ್ಗದೊಳಗಿನ ಹಾವು ಇದ್ದಂಗ ಅದ. ಹಗ್ಗ ಅಂದ್ರೆ ಬ್ರಹ್ಮ ಇದ್ದಂಗ, ಹಾವು ಅಂತಂದ್ರ ಆಭಾಸ ಇದ್ದಂಗ. ಆಭಾಸನೆ ಏನಾಗ್ಯಾನ? ಹಾವಾಗಿ ಕುಂತಾನ ಅಂತಂದ್ರೇನು? ಬ್ರಹ್ಮಜ್ಞಾನಿಯಾಗಿ ತೋರ್ಲಕತ್ತಾನ. ಅದು ಸತ್ಯ ಇಲ್ಲ. ಹಗ್ಗ ಹಾವಾಗಿದ್ದು ಹೆಂಗ ಸತ್ಯ ಇಲ್ಲನೋ ಆಭಾಸ ಬ್ರಹ್ಮ ಆಗಿದ್ದು ಸತ್ಯ ಇಲ್ಲ. ಯಾಕಂದ್ರೆ ಆಭಾಸ ಬೇರೆ, ಬ್ರಹ್ಮ ಬೇರೆ. ಆಭಾಸನಿಗೆ ಜ್ಞಾನ ಆಗ್ತದಂತ ಗೊತ್ತಾಯ್ತು. ಆಭಾಸನಿಗೆ ಜ್ಞಾನ ಆಗ್ತದ ಅಂತಂದ್ಮೇಲೆ ಆಭಾಸನೇ ಬ್ರಹ್ಮ ಆತನ ಅನ್ನೋದು ಹೇಳಿರಲ್ಲ. ಆದ್ರೆ ಆಭಾಸ ಬೇರೆ, ಬ್ರಹ್ಮ ಬೇರೆ ಅಂತ ಹೇಳ್ತಿರಲ್ಲ. ಇದು ಹೆಂಗ? ಅವನಿಂದ ಭಿನ್ನವಾಗಿದ್ದವನಿಗೆ ಬ್ರಹ್ಮ ಸ್ವರೂಪ ಬಂತು ಅಂತಂದ್ರ ಅದು ಸುಳ್ಳಾಗ್ತದೆ. ಯಾಕಂದ್ರೆ ಇರೋದು ಒಂದೇ ಬ್ರಹ್ಮ, ಒಂದೇ ಸತ್ಯ. ಈಗ ಆಭಾಸನು ಬ್ರಹ್ಮ ಆಗ್ಯಾನ ಅಂತಂದ್ರೆ ಹೆಂಗಾತನ? ಚಲೋ ಪ್ರಶ್ನೆ ಅದಲ್ರಿ ಇದು. ಹಗ್ಗ ಹಾವಾಗ್ತದಂದ್ರೆ ಹೆಂಗಾಗ್ತದ? ಹಗ್ಗ ಹಾವು ಹೆಂಗ ಆಗಿಲ್ಲೋ ಹಂಗ ಆಭಾಸ ಬ್ರಹ್ಮ ಆಗಿಲ್ಲ. ಬ್ರಹ್ಮ ಆಗಿದ್ದು ಸುಳ್ಳ. ಪ್ರಶ್ನೆ ಅರ್ಥ ಆಗಿಲ್ಲ ನಿಮಗ? ಇನ್ನೂ ಆಳಕೋತಾನ ಗುರುಗಳಿಗೆ ಕರ್ಕೊಂಡು ಆಳಕೋಲಕತ್ತಾನ. ಇದ್ರ ಮುಂದಿನ ಭಾಗ ಟೈಮ್ ಆಯ್ತು, ನಾಳೆ ನೋಡೋಣ. ಏನ್ ತಿಳ್ಕೊಂಡಿವಿ? ಬ್ರಹ್ಮಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡಿವಿ. ಅದು ಯಾರಿಗೆ ಆಗ್ತದ ಅಂತಂದ್ರೆ ಆಭಾಸನಿಗೆ ಆಗ್ತದ ತಿಳ್ಕೊಂಡಿವಿ. ಆಭಾಸನಿಗೆ ಆಗ್ತದ ಅಂತಂದ್ಮೇಲೆ ಮುಂದಿಂದು ಹೆಂಗಾಗ್ತದ? ಆಭಾಸನಿಗೆ ಆಯ್ತು ಅಂತಂದ್ರ ಬ್ರಹ್ಮ ಅನ್ನೋದು ಒಂದು, ಆಭಾಸ ಅನ್ನೋದು ಇನ್ನೊಂದು ಬ್ರಹ್ಮ, ಕೂಟಸ್ಥ ಅನ್ನೋದು ಒಂದು ಬ್ರಹ್ಮ. ಎರಡು ಬ್ರಹ್ಮಗಳು ಆಗ್ತಾವಲ್ಲ, ಹೆಂಗಾಗ್ತಾವ ಇವು? ಬ್ರಹ್ಮಜ್ಞಾನ ಹೆಂಗ ಅನಿಸ್ಲಕತ್ತದ? ಆಭಾಸನಿಗೆ ಬ್ರಹ್ಮಜ್ಞಾನ ಹೇಳೋದು ಹೆಂಗ ಅನಿಸ್ಲಕತ್ತದ ಅಂತಂದ್ರ ಹಗ್ಗ ಹಾವನಂಗ ಕಾಣ್ಲಕತ್ತದ. ಯಾಕೆ ಕಾಣ್ತದ್ರಿ ಹಗ್ಗ ಹಾವಿನಂಗೆ? ಯಾಕೆ ಕಾಣ್ತದ? ಅಜ್ಞಾನ ಇದ್ದಕ್ಕೆ ಕಾಣ್ಲಕತ್ತದ. ಆ ಅಜ್ಞಾನ ಇದ್ದಕ್ಕೆ ಹಗ್ಗ ಹಾವಾಗಿ ಕಾಣ್ಲಿಕ್ಕತ್ತದ ಅಷ್ಟೇ. ಅಜ್ಞಾನ ಸಮೇತವಾಗಿ ನಾವು ಹಗ್ಗವನ್ನು ನೋಡಲಾಗಿ ಹಾವಾಗಿ ಕಾಣ್ತದ. ಅಜ್ಞಾನ ತ್ಯಾಗ ಮಾಡಿದ್ರೆ ಅಲ್ಲಿ ಹಾವನ್ನೋದು ಇಲ್ಲೇ ಇಲ್ಲ, ಹಗ್ಗ ಒಂದೇ ಅದ. ಅದೆಲ್ಲ ಮುಂದೆ ಹೇಳ್ತಾರೆ ಹೆಂಗನ್ನೋದು ವಿಶ್ಲೇಷಣೆ. ಏನಾದ್ರು ಮಾತಾಡ್ಬೇಕಾ ಇವತ್ತಿನ ವಿಷಯದ ಬಗ್ಗೆ? ಏನ್ರಿ?
ರಾಜಯೋಗದಲ್ಲಿ ಮನಸ್ಸನ್ನು ಬಳಸಿ ಮನಸ್ಸನ್ನ ಕಟ್ಟಿ ಹಾಕಿ ರಾಜಯೋಗ ಸಾಧಿಸ್ತಾನೆ. ಇಲ್ಲಿ ಜ್ಞಾನ ಯೋಗದಲ್ಲಿ ಬುದ್ಧಿ ಬಳಸಿ ಜ್ಞಾನ ಯೋಗ ನಮ್ಮದಾಗಿದೆ. ನೀವು ಹೇಳ್ದೆಯಪ್ಪ ಜ್ಞಾನ ಯೋಗ ಬುದ್ಧಿ ಬಳಸಿ ಜ್ಞಾನ ಯೋಗನ ಸಾಧಿಸ್ತಾನೆ. ಯೋಗ ಸಾಧಿಸ್ತಾನೆ. ಇಲ್ಲಿ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಅಹಂಕಾರ ಹಿಡಿದನ ಸಾಧನೆ ಮಾಡ್ತಾನು ಸಾಧಕನು. ಅಂತಃಕರಣ ಬುದ್ಧಿ ಒಳಗಲ್ಲ, ಅಂತಃಕರಣದೊಳಗಿನ ಅಹಂಕಾರ ಹಿಡ್ಕೊಂಡು ಸಾಧನೆ ಮಾಡಿ ಬ್ರಹ್ಮಬಾನಿ ಆಗ್ತಾನೆ. ಬುದ್ಧಿ ಒಳಗೆ ಅಹಂಕಾರ ಉತ್ಪತ್ತಿಯಾಗಿ ಬುದ್ಧಿ ಒಳಗೆ ಅಂತಃಕರಣ ಅನ್ನೋದು ಒಂದೇ, ಅದರೊಳಗೆ ಮನಸ್ಸು ಮತ್ತು ಬುದ್ಧಿ ಅಂತ ಎರಡದವ. ವಿಚಾರ ಚಂದ್ರೋದಯದ ಪ್ರಕಾರ ಮನಸ್ಸಿನೊಳಗೆ ಆಸಕ್ತಿ ಮತ್ತು ಚಿತ್ತ ಅದ, ಬುದ್ಧಿ ಒಳಗೆ ಅಹಂಕಾರ. ಅಹಂಕಾರ ಸಾಧಕನು ಅಹಂಕಾರ ಹಿಡಿದನ ಸಾಧನೆ ಮಾಡ್ತಾನೆ. ಅಹಂಕಾರದಿಂದ ನಿರಹಂಕಾರಕ್ಕೆ ಅಹಂಕಾರದಿಂದ ನಿರಹಂಕಾರ ಯಾವುದು ಮಿಥ್ಯವಾದ ಅಹಂಕಾರಗಳು ಏನದವ ಅವುಗಳನ್ನು ಕಳ್ಕೊಳ್ಳೋದಕ್ಕೆ ನಿರಹಂಕಾರ ಅಂತಾರೆ. ಈ ಶರೀರನೇ ನಾನು ಅನ್ನೋದು ಅಜ್ಞಾನದ ಅಹಂಕಾರ, ಹೌದಿಲ್ಲ? ಅದು ನಾನು ಅನ್ನೋದು ಅಹಂಕಾರ, ಶರೀರನೇ ನಾನು ಅನ್ನೋದು ಅಜ್ಞಾನದ ಅಹಂಕಾರ. ಆ ಅಜ್ಞಾನದ ಅಹಂಕಾರ ಕಳ್ಕೊಂಡು ಜ್ಞಾನದ ಅಹಂಕಾರಕ್ಕೆ ಬರ್ಬೇಕಾದ್ರೆ ಬ್ರಹ್ಮನೇ ನಾನು ಅನ್ನೋದು ಜ್ಞಾನದ ಅಹಂಕಾರ. ಅದು ನಮಗೆ ಜ್ಞಾನದ ಅಹಂಕಾರ ಜ್ಞಾನ ಯೋಗದಾಗ ಜ್ಞಾನದ ಅಹಂಕಾರನ ಬಳಸ್ತದೆ. ಮತ್ತೆ ನಾನು ಅನ್ನೋದಕ್ಕೆ ಒಂದು ಸರಿಯಾದ ಅರ್ಥವನ್ನ ಒದಗಿಸಿಕೊಡ್ತದೆ. ಇದು ನಾಮರೂಪಗಳಿಂದ, ವಿದ್ಯೆ ಹುದ್ದೆಗಳಿಂದ, ದೇಶ ಭಾಷೆಗಳಿಂದ, ಮತ್ತೆ ಅದು ವರ್ಣ ಆಶ್ರಮಗಳಿಂದ ನಮ್ಮನ್ನು ನಾವು ಗುರುತಿಸ್ಕೊತೀವಿ. 84 ಲಕ್ಷ ಜೀವರಾಶಿಗಳ ಪೈಕಿ ನಾನು ಮನುಷ್ಯ. ಆ ಮನುಷ್ಯರಲ್ಲಿ ನಾನು ಗಂಡು ಹೆಣ್ಣು, ಅದರೊಳಗ ಶ್ರೀಮಂತ ಬಡವ, ಅದರಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಅದರೊಳಗೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ, ಅದರೊಳಗ ದೊಡ್ಡವನು ವಯಸ್ಸಿನಾಗ ಸಣ್ಣವನು ವಯಸ್ಸಿನಾಗ, ಅದರೊಳಗೆ ಪಂಡಿತನು ಪಾಮರನು, ಅದರೊಳಗೆ ಒಳ್ಳೆಯವ ಕೆಟ್ಟವ, ಅದರೊಳಗೆ ಇಂಡಿಯಾದವ ಪಾಕಿಸ್ತಾನದವ, ಅದರೊಳಗೆ ಭಾರತ ದೇಶದವನು ಬೇರೆ ದೇಶದವನಾದ್ಮೇಲೆ ಭಾಷೆ, ಅದರೊಳಗೆ ಕನ್ನಡದವ ಮರಾಠಿಯವ, ಅಧಿಕಾರಿ ಜವಾನ, ಹೀಗೆಲ್ಲ ನಾನಾ ರೀತಿಯಾಗಿ ನಮ್ಮನ್ನು ನಾವು ಗುರುತಿಸ್ಕೊತೀವಲ್ಲ, ಅವೆಲ್ಲ ಏನದವ ನೀನು ನನ್ನೊಳಗೆ ಒಂದು ಕೂಟಸ್ಥ ಅನ್ನೋದೊಂದು ತತ್ವ ಇದ್ದದಕ್ಕೆ ಇಷ್ಟೆಲ್ಲ ಗುರುತುಗಳಾಗ್ಯಾವ. ಆ ಒಳಗಿನ ಕೂಟಸ್ಥನ ಬಗ್ಗೆ ನಾನು ಅಂತ ಮೂಲದಲ್ಲಿ ತಿಳ್ಕೊಳ್ಳೋದೇ ಬ್ರಹ್ಮಭಾನ. ಉಳಿದದ್ದೆಲ್ಲ ನಿರಹಂಕಾರ ಆಗಬೇಕು ಅಂದ್ರೆ ಯಾವ್ದ್ರಲ್ಲಿ ನಿರಹಂಕಾರ ಆಗಬೇಕು? ನಾನು ಬ್ರಹ್ಮ ಅನ್ನೋದ್ರ ಬಗ್ಗೆ ನಿರಹಂಕಾರ ಆಗಬೇಕು. ನಾನು ಈ ಅಜ್ಞಾನದ ಅವಸ್ಥೆಗಳು ಏನೇನದವ ಇವುಗಳಿಂದ ನಿರಹಂಕಾರ ಆಗಬೇಕು. ಅಜ್ಞಾನದ ನಿರಹಂಕಾರ, ಅಜ್ಞಾನ ಏನದವಲ್ಲ ಇವೆಲ್ಲ ಈಗ ಹೇಳಿದ್ಮೇಲ ಇವುಗಳನ್ನ ಕಳ್ಕೊಳ್ಳೋದು, ಅದಕ್ಕೆ ನಿರಹಂಕಾರಿ ಆಗ್ಬೇಕು. ಆದ್ರೆ ಶಿವೋಹಂ ಅನ್ನೋದು ಅಹಂಕಾರಿ ಆಗ್ಬೇಕು. ಅಹಂಕಾರ ಆಗ್ಬೇಕು. ಮತ್ತೆ ನಾನೇ ಶಿವ ಅದೀನಿ ಅನ್ನೋಂಥದ್ದು ಶಿವನ ಅಹಂಕಾರ ಆಗ್ಬೇಕಲ್ಲ. ಮತ್ತೆ ಜ್ಞಾನದ ಅಹಂಕಾರ ಆಗ್ಬೇಕು. ಮತ್ತೆ ಅದು ಬಹಳ ಅದ ರೀ. ಮುಂದೆ ನಿಮಗೆ ಇವೆಲ್ಲ ತಲೆ ಚಿಟ್ಟಿಡಿದ್ರೆ ನಾಳೆಗೆ ಪಾಠ ಬಂದಾಗ್ಬಿಡ್ತದೆ. ಜ್ಞಾನದ ಜ್ಞಾನ, ಜ್ಞಾನದ ಅಜ್ಞಾನ, ಅಜ್ಞಾನದ ಜ್ಞಾನ, ಅಜ್ಞಾನದ ಅಜ್ಞಾನ, ಹಿಂಗೆಲ್ಲ ಬರ್ತಾವ. ಜ್ಞಾನದ ಜ್ಞಾನ, ನಾನು ಬ್ರಹ್ಮ ಅದೀನಿ ಅಂತ ತಿಳ್ಕೊಂಡು ಆ ಬ್ರಹ್ಮ ಸ್ವರೂಪದಲ್ಲಿರೋದು ಅದು ಜ್ಞಾನದ ಜ್ಞಾನ. ಜ್ಞಾನದ ಅಜ್ಞಾನ ಅಂತಂದ್ರೇನು? ಎಲ್ಲ ತಿಳ್ಕೊಂಡು ಅನ್ನೋದು ಒಂದು ಸೊಕ್ಕ, ಅದು ಜ್ಞಾನದ ಅಜ್ಞಾನ.
ವಿಚಾರ ಸಾಗರ ಅವೆಲ್ಲ ನಾವು ಅವಾಗ ಓದ್ಬಿಟ್ಟಿವ್ರಿ ಅವೆಲ್ಲ. ಜ್ಞಾನದ ಅಜ್ಞಾನದ ಎಂದ ಓದ್ಬಿಟ್ಟಿವಿ ಅವೆಲ್ಲ. ಅವಾಗ ಚೀಪಿ ಬಿಸಾಕಿವಿ ನಾವು ಅನ್ನಂಗೆ ಮಾತಾಡ್ತಿರ್ತಾರೆ. ಅದೆಲ್ಲ ಭಾಳ ತಿಳ್ಕೊಂಡು ಜ್ಞಾನದ ಅಜ್ಞಾನ. ಸಾತ್ವಿಕ ಅಹಂಕಾರ ಅಂತಾರ ಅದಕ್ಕೆ. ಸಾತ್ವಿಕರ ಖರೆ ಸೊಕ್ಕು ಬಹಳ. ಜ್ಞಾನದ ಜ್ಞಾನ ಮತ್ತ ಅಜ್ಞಾನದ ಜ್ಞಾನ ಅಂತಂದ್ರ ಒಳಗೆ ಏನು ಗೊತ್ತಿಲ್ಲ, ನಾಟಕ ಮಾಡ್ತಿರ್ತಾರ ನನ್ನ ಮಕ್ಕಳು. ಜ್ಞಾನಿಗತ್ಲೆ ನಾಟಕ ಮಾಡ್ತಿರ್ತಾರೆ, ಒಳಗೆ ಏನು ಕಲ್ತಿರಂಗಿಲ್ಲ, ಒಳಗೆ ಏನೇನು ಗೊತ್ತಿರಲ್ಲ. ಅಜ್ಞಾನದ ಜ್ಞಾನ ಅವು. ಅಜ್ಞಾನದ ಅಜ್ಞಾನ ಅಂತಂದ್ರ ಹೊರಗನು ಗೊತ್ತಿಲ್ಲ, ಒಳಗನು ಗೊತ್ತಿಲ್ಲ, ತಮ್ಮ ಪಾಡಿಗೆ ತಾವು ದುಡ್ಕೊಂಡು ತಿಂತಿರ್ತಾರಲ್ಲ, ಅದು ಅಜ್ಞಾನದ ಅಜ್ಞಾನ. ಅಜ್ಞಾನದ ಜ್ಞಾನ ಇನ್ನ ಡೇಂಜರ್. ಏನು ತಿಳ್ಕೊಳ್ಳಾರ್ದೆ ಎಲ್ಲ ತಿಳ್ಕೊಂಡಂಗ ಭಾರಿ ಗಂಭೀರವಾಗಿ ದೊಡ್ಡ ಅನುಭವಿಗಳು ಕೂತ್ಬಿಟ್ಟಿರ್ತಾರ. ಮಾತಾಡೋದೇ ಇಲ್ಲ, ಏನು ಮಾತಾಡಲ್ರಿ, ನಾವು ಹಂಗೆ ಮಾತಾಡಲ್ಲ, ಸುಮ್ಮನೆ ಅಷ್ಟೇ. ಬರ್ರಪ್ಪ ಹಿರಿಯರು ಬರಿ ಕುಂದಿರ್ರಿ ಅಂದ್ರೆ ಹೆಗಲ ಮೇಲೆ ಒಂದು ಚಂದ ಕಾವಿ ಶಲ್ಯ ಹಾಕೊಂಡು ಕೂತಿರ್ತಾರ. ಎಲ್ಲಿ ಕರದಲ್ಲಿ ವೇದಿಕೆ ಮೇಲೆ ಒಂದು ಶೋಭಾಯಮಾನವಾಗಿ ಕಾಣ್ತಾರೆ, ಎಲ್ಲರ ಜೊತೆಗೆ ಪ್ರೀತಿಲಿಂತ ಮಾತಾಡ್ತಿರ್ತಾರೆ. ಒಳಗೆ ಬ್ರಹ್ಮಜ್ಞಾನಿ ಏನು ಮಣ್ಣು ಆಗಿರಲ್ಲ ಅವ್ರಿಗೆ. ಅದು ಅಜ್ಞಾನದ ಜ್ಞಾನಿಗಳು, ಜ್ಞಾನದ ಜ್ಞಾನಿಗಳು, ಜ್ಞಾನದ ಅಜ್ಞಾನಿಗಳು, ಅಜ್ಞಾನದ ಅಜ್ಞಾನಿಗಳ ಹಿಂಗೆಲ್ಲ ಇರ್ತಾರೆ. ಇವೆಲ್ಲ ಒಟ್ಟು ಡೀಪಾಗಿ ಹೇಳ್ಕೊತ ಆದ್ರೆ ಹುಚ್ಚಿಡಿತದೆ. ಬ್ಯಾಡ, ಸುಮ್ಮನೆ ಈಟೆ ಏಟ್ಬೇಕಟ್ಟು ಹೇಳ್ಕೊತ ಹೋಲಕತ್ತೇನೆ ನಾನು. ಪ್ರಶ್ನೆಗೆ ಸಂಶಯ ಪರಿಹಾರ ಆಯ್ತರ? ಇದು ಅಹಂಕಾರ ಎನ್ನುವುದೇ ಸಾಧನೆಯಲ್ಲಿ ಬಳಕೆಯಾದದ್ದು ಜ್ಞಾನದ ಅಜ್ಞಾನ ಅಂತ ಮತ್ತೆ ನಿರಹಂಕಾರ ಆಗ್ಬೇಕು, ಎಲ್ಲ ಅಹಂಕಾರ ತ್ಯಾಗ ಮಾಡ್ಬೇಕಂತಂದ್ರ ಅಜ್ಞಾನದ ಅಹಂಕಾರಗಳು ಏನೇನದಾವ ಅವೆಲ್ಲ ತ್ಯಾಗ ಮಾಡ್ಬೇಕು. ಆದ್ರೆ ನಾ ಬ್ರಹ್ಮ ಅದೀನೇನದು ಸತ್ಯ ಹೌದಾ ಅಲ್ಲ? ಅದನ್ನು ತ್ಯಾಗ ಮಾಡೋದಿರ್ತದೇನು? ಅದಿರೇನ್ರಿ ಅಂದ್ರೆ ಅದೀನಿ ಬರ್ರಿ ಅಂದ್ರೆ ಅದು ಇಲ್ಲಂತೀರ ಯಾರೇ? ಅದಿನೇಂತೀರಲ್ಲ, ಅದು ಶುದ್ಧ ಬ್ರಹ್ಮನ ಧ್ವನಿ, ಅದು ಅದಿನಿ ಅನ್ನೋದು. ಆದ್ರೆ ಏನದಿಯಪ್ಪ ಅಂತ ಕೇಳಿದ್ರೆ ನಾ ಕಾಡಪ್ಪದಿನ್ರಿ ಅಂತ ಒಂದು ನಾಮ, ಮತ್ತೆ ನಿಮ್ಮ ರೂಪ, ಮತ್ತೆ ನಾನು ಒಬ್ಬ ಉಪನಿರ್ದೇಶಕ ಅದೀನಿ, ವಿದ್ಯೆ ಹುದ್ದೆ, ನಾನೊಬ್ಬ ಭಾರತೀಯ ಅದೀನಿ, ನಾ ಗಂಡಸ್ ಮಗ ಅದೀನಿ, ನಾ ಯಜಮಾನ್ ಅದೀನಿ. ಇವೆಲ್ಲ ಏನತ್ತವಂತಂದ್ರ ಇವು ಈ ಜಗತ್ತಿಗೆ ಸಂಬಂಧಪಟ್ಟು, ವ್ಯವಹಾರಿಕ ಜಗತ್ತಿಗೆ ಸಂಬಂಧಪಟ್ಟು ಏನದವ ಇವೆಲ್ಲ ವ್ಯವಹಾರದ ಮಟ್ಟಿಗೆ ಬೇಕು. ಪರಮಾರ್ಥದಾಗ ಇವೆಲ್ಲ ಮಿಥ್ಯೆ ಆಗಿ ಹೋಗ್ಬಿಡ್ತಾವ. ಇವುಗಳನ್ನ ಕಳ್ಕೊಂಡಾಗ ನಾವು ಪರಮಾರ್ಥ ಸಾಧನೆ ಮಾಡ್ತೀವಿ, ಇವುಗಳನ್ನ ಹಿಡ್ಕೊಂಡಾಗ ನಾವು ವ್ಯವಹಾರಿಕ ಜಗತ್ತಿನಾಗ ಇರ್ತೀವಿ ಅಷ್ಟೇ. ಅಜ್ಞಾನ ಅಜ್ಞಾನ ಅಂತ ಅಂದ್ಮೇಲೆ ವ್ಯವಹಾರಿಕ ಬದುಕಿನಾಗ ಹೆಂಗ್ ಮಾಡೋದು ಜೀವನ? ವ್ಯವಹಾರಿಕ ಬದುಕಿನಾಗ ಇವೆಲ್ಲ ಬೇಕು. ನಮಗೊಂದು ವ್ಯವಹಾರಿಕ ಜಗತ್ತಂತನೂ ಜೀವನ ಅದ, ಒಂದು ಪಾರಮಾರ್ಥಿಕ ಸಾಧನೆ ಅಂತನೂ ಅದ. ಪಾರಮಾರ್ಥಿಕ ಸಾಧನೆ ಒಳಗಾದಾಗ ಇವು ಎಲ್ಲ ಅಜ್ಞಾನ ಆಗ್ತವ. ವ್ಯವಹಾರಿಕ ಜಗತ್ತಿನೊಳಗೆ ಇವೆಲ್ಲ ನಮಗೆ ಜ್ಞಾನನೇ ಆಗ್ತಾವ, ಸತ್ಯನೇ ಆಗ್ತಾವ. ಇಲ್ಲಿ ಬೇಕಲ್ಲ, ಇವಿರ್ಲಿಲ್ಲ ಅಂದ್ರೆ ವ್ಯವಹಾರ ಹೆಂಗ್ ಮಾಡ್ತೀರಿ? ವ್ಯವಹಾರಿಕ ಜಗತ್ತಿನಾಗ ಇವೆಲ್ಲ ಬೇಕೇ ಬೇಕು. ಒಬ್ಬ ಕುಂತು ತಪಸ್ ಮಾಡಿದ್ನಂತ, ಏನು ಜಗತ್ತು ರಚನೆ ಮಾಡಿದ್ವು ಮಾರಾಯ. ಒಬ್ಬರು ನೋಡಿದ್ರ ಎಷ್ಟು ಕುರೂಪ ಅದರ, ಒಬ್ಬರು ನೋಡಿದ್ರ ಎಷ್ಟು ಸ್ಮಾರ್ಟ್ ಚಂದ ಅದರ. ಅದ್ರ ಸಲುವಾಗಿ ಏನ್ ದಾಡಿಯಾಗ್ಯದ ನಿನಗ? ಎಲ್ಲೋರ್ಗಿ ಒಂದೇ ರೂಪ, ಚಂದನ್ ರೂಪ ಕೊಡ್ಲಕ್ಕ ಅಂತೇಳಿ ಈಶ್ವರ ತಪಸ್ ಮಾಡಿ ಕರೆದು, ಬ್ಯಾಡೋ ಮಾರಾಯ, ಅವ್ ರೂಪಗಳು ಕುರೂಪ ಸ್ವರೂಪ ನೀ ಮಾಡ್ಕೊಂಡಿದಿ, ಅವ್ ಒಬ್ರಿಗೊಬ್ಬರು ಗುರ್ತಿದಿಲ್ಲಕ್ ಬೇಕಾಗ್ತದ, ಅದ್ರ ಸಲುವಾಗಿ ಮಾಡಿ ನೋ ಮಾರಾಯ, ಅದು ಚಂದ ಕೆಟ್ಟ ಅನ್ನೋದ್ರ ಸಲುವಾಗಿ ಮಾಡಿಲ್ಲ ನಾನು ವ್ಯವಸ್ಥೆದಾಗ ನೀ ತಲೆ ಕೆಡಿಸ್ಕೋಬೇಡ ಅಂದ. ನಾವು ಅದೇಂಗಾತು, ನಾ ಮತ್ತೆ ತಪಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಜಗತ್ತಿನ ತುಂಬಾ ಎಲ್ಲರೂ ಸುಂದರಂಗರೇ ಆಗ್ಬೇಕು ಅಂದ. ಆಯ್ತು, ಎಲ್ಲರಿಗೂ ಒಂದೇ ರೂಪ ಕೊಟ್ಬಿಟ್ನಂತ. ಕೊಟ್ಟು ಆದ್ನಂತ. ಕೊಟ್ಟಾದ್ಮೇಲೆ ಒಬ್ಬೊಬ್ಬರ ಮನೆಗೆ 16-18 ಮಕ್ಕಳು ಇದ್ದು ಅಂತ.
ಅವ್ರ ಹಳೆಯವರು ಹೆಂಡ್ರಿ ಕರ್ಕೊಂಡು ಹೋಗ್ಲಕ್ ಬಂದ್ರಂತ. ಯಾವ್ದೋ ಫಂಕ್ಷನ್ಗೆ ಎಲ್ಲರೂ ಬಂದಿದ್ರತ್ತ ಅವ್ರ ಮನೆಗೆ. ಆಮೇಲೆ ನಿಮ್ ಹೆಂಡ್ರಿ ನೀವು ಕರ್ಕೊಂಡು ಹೋಗ್ರಿ ಅಂತೇಳಿ ಅವ್ರ ಮಾವ ಹೇಳಿದ್ನಂತ. ಓಸು ಹೆಂಗಿದ್ದು ಸೇಮ್ ಮಾರಿ ಇದ್ದು. ನಿಮ್ ಹೆಂಡ್ರಿಗೆ ನೀವು ಗುರುತಿಸ್ಕೊಂಡು ಹೋಗ್ರಿ ಅನ್ನ. ಹೆಂಗ್ ಗುರುತಿಸ್ತೀರಿ? ಪರಮಾರ್ಥ ಜಗತ್ತಂದ್ರೆ ಹಿಂಗದ ನೋಡ್ರಿ. ಓದಿದ್ರ ಮುಖ ಒಂದೇ. ವ್ಯಾವಹಾರಿಕ ಜಗತ್ತಿನೊಳಗೆ ಎಲ್ಲರದು ರೂಪ ಬೇರೆ, ನಾಮ ಬೇರೆ, ದೇಶ ಬೇರೆ, ಭಾಷೆ ಬೇರೆ, ಲಿಂಗ ಬೇರೆ ಎಲ್ಲ ಅವ. ಅದರ ಪರಮಾತ್ಮದಲ್ಲಿ ಒಂದೇ ಒಂದು ಅಖಂಡ. ಯಾಕೆ ಅಲ್ಲಿ ಅಖಂಡ ಆಗ್ತದ? ವ್ಯವಹಾರ ಇಲ್ಲ ಅಲ್ಲಿ. ಗಂಡ ಹೆಂಡತಿ ವ್ಯವಹಾರನೇ ಇಲ್ಲಲ್ಲ, ಅಲ್ಲಿ ಸಂಸಾರನೇ ಇಲ್ಲ. ಯಾವಕ್ಕೆ ಬಂದ್ರೆ ಏನ್ ಪ್ರಾಬ್ಲಮ್ ಅದ ರೀ ನಿಮಗ? ಸಂಸಾರ ಇಲ್ಲ ಅಂದ್ಮೇಲೆ ಸಂಸಾರ ಇದ್ದದ್ದಕ್ಕೆ ಅಲ್ಲ, ಭೇದ ಭಾವ ಇದ್ದದ್ದು. ಇದು ನಂದು, ಅದು ನಿಂದು, ಇದು ನನಗ, ಅದು ನಿನಗ, ಅದು ನನ್ನದು, ಇದು ನಿನ್ನದು ಅಂತೀವಲ್ಲ, ಇದೆಲ್ಲ ಸಂಸಾರ ಇದ್ದದ್ದಕ್ಕೆ. ಇದು ವ್ಯವಹಾರ ಜಗತ್ತಿನೊಳಗೆ ಇದು. ಈ ವ್ಯವಹಾರ ಜಗತ್ತಿನಾಗ ಅದು ಇರಲಿಲ್ಲ, ವ್ಯವಹಾರನೇ ಇರಲಿಲ್ಲ ಅಂತಂದ್ರೆ ಯಾವಕ್ಕಿದ್ರೆ ಏನಾಗದ? ಎಲ್ಲರೂ ಒಂದೇ ಅಲ್ಲಿ. ಆ ರೀತಿಯಾದಂಥ ಸ್ಥಿತಿ ಒಳಗೆ ಪರಮಾನಂದ ಪ್ರಾಪ್ತಿ. ವ್ಯವಹಾರಗಳು ಎಲ್ಲಿ ನಿಂತು ಹೋಗ್ತಾವ ಅಲ್ಲಿ ಪರಮಾನಂದ ಉಂಟಾಗ್ತವೆ. ಪರಮಾತ್ಮ ಹೆಂಗದನ ಕೂಟಸ್ಥ ಅಂದ್ರೆ ವ್ಯವಹಾರ ರಹಿತನಾಗಿದ್ದಾನೆ. ಬ್ರಹ್ಮ ವ್ಯವಹಾರ ರಹಿತ, ಆಕಾರ ರಹಿತ, ಶಬ್ದ ರಹಿತ. ಮತ್ತ ಹೆಂಗದನ? ಈ ವ್ಯವಹಾರಕ್ಕೆಲ್ಲ ಅವನೇ ಆತರದನ. ಏನೇನು ಜಗತ್ತಿನಾಗ ವ್ಯವಹಾರ ನಡೆದವ ಆ ವ್ಯವಹಾರಕ್ಕೆಲ್ಲ ಅವನೇ ಆತರದನ. ಅದಕ್ಕೆ ಸತ್ತಾಸ್ಫೂರ್ತಿ, ಆತನ ಸತ್ತಾಸ್ಫೂರ್ತಿಯಿಂದಲೇ ಎಲ್ಲ ವ್ಯವಹಾರಗಳು, ಎಲ್ಲ ನಾಮಗಳು, ಎಲ್ಲ ರೂಪಗಳು. ಬಂಗಾರ ಇದ್ದಂಗ ಅವ, ಇದು ಆಭರಣಗಳಿದ್ದಂಗ. ಆಭರಣಗಳಿಗೆಲ್ಲರಿಗೂ ಅದೇ ಬಂಗಾರಲಿಂತೆ ಆಗಿರ್ತವೆ. ನೋಡ್ರಿ, ಅಹಂಕಾರ ಹಿಡ್ಕೊಂಡು ಸಾಧನೆ ಮಾಡೀವಿ ಅಂತಂದ್ರೆ ಎಷ್ಟು ಪ್ರಶ್ನೆಗಳು ಹುಟ್ಟಿಬಿಟ್ಟು ನೋಡ್ರಿ. ಅಹಂಕಾರ ಕಳ್ಕೋಬೇಕು. ಎಂತ ಅಹಂಕಾರ ಕಳ್ಕೋಬೇಕು? ಅಹಂಕಾರಕ್ಕೆ ಅರ್ಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಕಳ್ಕೋಬೇಕು ಅಂತಂದ್ರೆ ಏನದು? ಅದರ ದುರುಪಯೋಗಗಳನ್ನು ಕಳ್ಕೋಬೇಕು. ಕ್ರೋಧದ ಸದುಪಯೋಗ ಮಾಡ್ಕೋಬೇಕು, ಕಾಮದ ಸದುಪಯೋಗ ಮಾಡ್ಕೋಬೇಕು. ಆಸೆನೇ ಇಲ್ಲ ಅಂತಂದ್ರೆ ಸಂಸಾರಕ್ಕೆ ಯಾಕೆ ಮಾಡಿದತ್ತೆ ಹೆಣ್ತಿ ಒದ್ದು ಹೊರಗಾಗ್ತಾಳಕ್ಕೆ. ಕಾಮ ಇಲ್ಲ ಅಂತಂದ್ರೆ ನಿನ್ನೊಳಗ ಒಂದು ಆಸೆ ಪಡ್ಬೇಕನ್ನಂತ ಗುಣನೇ ಇಲ್ಲ ಅಂತಂದ್ರ ನೀನೇ ಅದಕ್ಕೆ ಮದುವೆ ಮಾಡ್ಕೊಂಡೆ ಅಂತ ಒದ್ದು ಹೊರಗಾಗ್ತಾಳೆ ಹೆಣ್ತಿ. ಕಾಮ ಬೇಕಾ ಬೇಡ ಸಂಸಾರದಾಗ? ಮತ್ತೆ ಸದುಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಕಾಮ ಆದ ತಿಳಕೆ ಕಂಡದಕ್ಕೆ ಆಸೆ ಪಟ್ರ. ಕ್ರೋಧ, ನಿಮ್ಮ ಇಂದ್ರಿಯಗಳ ಮೇಲೆ ಕ್ರೋಧ ಮಾಡ್ಕೋಬೇಕು. ಎಲೆ ಕಣ್ಣೆ, ಅದನ್ನ ಯಾಕೆ ನೋಡ್ಲಕ್ ಹೋಗ್ತಿದಿ? ಎಲೆ ಮನಸ್ಸೆ, ಅದನ್ನ ಕುರಿತು ಯಾಕೆ ಆಲೋಚನೆ ಮಾಡ್ತಿದಿ? ಎಲೆ ಕಾಲೇ, ಅಲ್ಲಾಗಿ ಇಲ್ಲಿ ಯಾಕೆ ಓದ್ತಿದಿ? ನಿಮ್ಮ ಇಂದ್ರಿಯಗಳ ಮೇಲೆ ಕ್ರೋಧ ಮಾಡ್ಕೋರಿ. ಕ್ರೋಧ ಬೇಡ. ಯಾರು ಬೇಕು ಅವ್ರ ಮೇಲೆ ಕ್ರೋಧ ಮಾಡ್ಲಿಕ್ಕೆ ಹಾಕೋತೀರಿ? ನಿಮ್ಮ ನಾಲ್ಗೆ ಮೇಲೆ ನೀವು ಕ್ರೋಧ ಹೊಂದ್ರಿ, ನಿಮ್ಮ ಬುದ್ಧಿ ಮೇಲೆ ನೀವು ಕ್ರೋಧ ಹೊಂದ್ರಿ. ನಿಮ್ಮ ಮೇಲೆ ನಿಮಗೆ ಕ್ರೋಧ ಮಾಡ್ಕೊಳಕ ನಿಮ್ಮ ತಪ್ಪುಗಳೇ ರಗಡದವ. ಮಂದಿ ತಪ್ಪುಗಳು ಬಿಡ್ರಿ, ನಿಮ್ಮ ತಪ್ಪುಗಳೇ ರಗಡದವ. ಅವುಗಳನ್ನ ಸರಿ ಮಾಡ್ಕೊಳಕ ನಿಮ್ಮ ಕ್ರೋಧವನ್ನ ಸದುಪಯೋಗ ಮಾಡ್ಕೊಳ್ರಿ. ಇಡೀ ಒಂದು ಡಿಪಾರ್ಟ್ಮೆಂಟೇ ಅದ ಸಂಶಯ ಪಡೋದಕ್ಕ. ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಶಯ ಪಡ್ತಾರ. ಅವ್ರು ಎಲ್ಲರ ಮೇಲೆ ಸಂಶಯ ಪಡ್ತಾರ. ಅವ್ರ ಜಾತಿನೇ ಅದೇ. ಯಾರು ಎದುರು ಬಂದ್ರು ಅವ್ರನ್ನ ಎಂದೂ ನಂಬಲ್ಲ. ಅವ್ರು ಇವಾಗ ಕಳ್ಳನೇ ಇರ್ಬೇಕಂತಾರ. ಅವ್ರು ಬೆಕ್ಕದಿಲ್ಲ. ಅದು ಡಿಪಾರ್ಟ್ಮೆಂಟೇ ಸಂಶಯ ಪಡೋದೇ ಒಂದು ಡಿಪಾರ್ಟ್ಮೆಂಟ್. ಅವ್ರಿಗೆ ಮನ್ಯಾಗ ಕರ್ಕೊಂಡು ಮೃಷ್ಟಾನ್ನ ಉಣಿಸ್ರಿ, ಬೆಕ್ಕದ ಬಂಗಾರ ತೊಡಸ್ರಿ. ಅವ್ರು ಅಯ್ಯೋ ಇದು ಯಾಕೆ ಮಾಡ್ಯಾನ ಅಂತ ಅವ್ರು ಸಂಶಯನೇ ಪಡ್ತಾರ. ಅವ್ರು ಮತ್ತ ಸಂಶಯ ಪಡ್ಲಿಲ್ಲ ಅಂತಂದ್ರ ಕೇಸ್ ಹೆಂಗ ಇದು ಮಾಡ್ತಾರ?
ಮತ್ತ ಏನ್ ಯಾಕಿರ್ಲಕ್ಕ ಎಲ್ಲರೂ ಬ್ರಹ್ಮ ಹತ್ಯಕ್ಕೆ ಪೊಲೀಸರು ಸುಮ್ ಕೂರ್ತಾರೇನು ಅವ್ರು? ಮತ್ತೆ ಸಂಶಯ ಕಾಳನೇ ಇರ್ಬೇಕಂತಾರ ಅವ್ರು. ಇವನು ಅಪರಾಧಿನೇ, ಇವನು ಆರೋಪಿನೇ ಇರಬಹುದು ಅಂತೇಳಿ ಡೌಟ್ ಮಾಡಿ ಹೇಳ್ಕೊಂಡು ಹೋಗ್ತಾರೆ. ಹೇಳೋ ಸಂಶಯ ಪಡ್ಲಿಲ್ಲ ಅಂದ್ರೆ ಪೊಲೀಸರಲ್ಲ, ಧೈರ್ಯ ಇರಲಿಲ್ಲ ಅಂದ್ರೆ ಮಿಲಿಟರಿಯವರಲ್ಲ. ಹಿಂಗೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಲೋಭ ಬೇಕು 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 ಅನ್ಬೇಕು, ಆಸೆ ಬೇಕು. ಇದು ನನಗಿರ್ಲಿ, ಏನು ವಿಚಾರ ಸಾಗರ ಬುಕ್ ನನಗಿರ್ಲಿ, ಈ ಗುರುಗಳು ನಮಗಿರ್ಲಿ, ನಾವು ಹೇಳಬೇಕು ಕೇಳಬೇಕು, ಇವ್ರ ಪಾಠಕ್ಕೆ ನಾವು ಬರ್ಬೇಕು, ಇವೆಲ್ಲ ಮೋಹ. ಬುಕ್ಕಿನ ಮೇಲೆ ಮೋಹ ತಪ್ಪೇನಲ್ಲ? ವಿಚಾರ ಸಾಗರ ಬುಕ್ಕಿಗೆ ನೀವು ತೆಕ್ಕಿಗೆ ಬಿದ್ದರೆ ತಪ್ಪಾಗ್ತದ? ಅದರಿಂದ ನಿಮಗೆ ಉದ್ಧಾರ ಆಗ್ತದ. ಅದಕ್ಕೆ ಎಲ್ಲ ಸದುಪಯೋಗ ಮಾಡ್ಕೋಬೇಕು. ಎಲ್ಲ ಅದಾವ, ಯಾವ ಕೆಟ್ಟು ಇಲ್ಲ ಈ ಜಗತ್ತಿನಾಗ. ನಥಿಂಗ್ ಈಸ್ ಯೂಸ್ಲೆಸ್, ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್. ನಾವು ಉಂಡು ನೈವೇದ್ಯ ಜಗಲಿ ಮೇಲಿನ ಪ್ರಸಾದ ತಿಂದು 3 ತಾಸ್ನಾಗ ಮಲ ವಿಸರ್ಜನೆ ಮಾಡ್ತೀವಿ. ಅದು ಮಲ ಏನು ವೇಸ್ಟ್ ಅದೇನ್ರಿ? ಅದು ಹೊಲದಾಗ ಗೊಬ್ಬರ ಆಗಿ ಮತ್ತೆ ಬೆಳಿ ಕೊಡ್ತದ. ಯಾವುದು ಹೊಲಸದ, ಯಾವುದು ವೇಸ್ಟ್ ಅದ? ನೀವು ಯಾವುದಕ್ಕೆ ವೇಸ್ಟ್ ಅಂತೀರಿ ಅದನ್ನೇ ಮೂಗರಳಿಸಿ ತಿನ್ನೋದಕ್ಕೆ ಇನ್ನ ಒಂದು ಪ್ರಾಣಿ ಸಂಕುಲನೇ ಅದ ಅಲ್ಲಿ. ನೀವೆಷ್ಟು ಮೃಷ್ಟಾನ್ನ ಮೂಗರಳಿಸಿ ಖುಷಿಲಿಂತ ತಿಂತೀರಿ, ನಿಮ್ಮ ಮಲ ಸಹಿತ ಅಷ್ಟೇ ಅದಕ್ಕಿಂತ 10 ಪಟ್ಟು ಖುಷಿಲಿಂತ ತಿನ್ನಂತ ಒಂದು ಪ್ರಾಣಿಗಳದಾವ ಭೂಮಿ ಮೇಲೆ. ವೇಸ್ಟ್ ಅದು. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್, ನಥಿಂಗ್ ಈಸ್ ಯೂಸ್ಲೆಸ್. ಎಲ್ಲವೂ ಸದುಪಯೋಗ. ನಿಮಗೆ ಸದುಪಯೋಗ ಮಾಡ್ಕೊಳ್ಳಕ ಬುದ್ಧಿ ಇಲ್ಲದಕ್ಕೆ ಅದು ವೇಸ್ಟ್ ಅಂತೀರಿ, ಅದಕ್ಕೆ ಕೆಟ್ಟ ಅಂತೀರಿ. ವಿಷ ವೇಸ್ಟಾ? ವಿಷಯಗಳೆಲ್ಲ ನಿಮ್ಮ ಕ್ರಿಮಿಕೀಟಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ವಿಷ ಇರಲಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಏನು ವೇಸ್ಟ್ ಇಲ್ಲ. ಎಲ್ಲ ಇದನ್ನ ಸದುಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲದಕ್ಕೆ ನಮಗೆ ವೇಸ್ಟ್ ಅನ್ಸ್ಲಕತ್ತದ, ಕೆಟ್ಟ ಅನ್ಸ್ಲಕತ್ತದ. ಅದ್ರ ಸದುಪಯೋಗ ಮಾಡ್ಕೊಳ್ಳೋದು ಕಲಿಬೇಕು. ಮತ್ತೆ ಯಾವ್ದಾರೆ ಊರಿಗೆ ಹೋಗ್ಬೇಕಾದ್ರೆ ಮನಿ ಕೀಲಿ ಹಾಕೊಂಡು ಹೋಗ್ತೀವಿ. ಆದ್ರೆ ಅವನ್ ಜಗತ್ತಿನಾಗ ಏನೆಲ್ಲ ಇಟ್ಟನ ಕೀಲಿಯೇ ಇಲ್ಲ, ಒಂದು ಓಪನ್ ಇಟ್ಟನ. ನಾವು ಮಾಡಿದ ಸಂಸಾರದ ವಸ್ತುಗಳು ಯಾವರ ಕಾಳು ಬಂದು ತಗೊಂಡು ಹೋಗ್ಲಕ್ ಚಾನ್ಸ್ ಅದ. ಅವನ ಬಲ್ಲಿ ಯಾವನು ಒಂದು ಸೂಜಿ ಸಹಿತ ಒಯ್ಲಕ್ ಆಗಂಗಿಲ್ಲ. ಹೆಂಗ್ ಸೃಷ್ಟಿ ಮಾಡಿರ್ಬೇಕು ಅವ? ಒಂದ್ ಸೂಜಿ ಸಹಿತ ಇಲ್ಲಿ ಯಾವನು ಒಯ್ಲಕ್ ಸಾಧ್ಯ ಇಲ್ಲ ಅಂತ ಅದು ಫುಲ್ಲ ಇಟ್ಟ ನಾವು ಜಗತ್ತು. ಓಕೆ, ವಿಚಾರ ಮಾಡಿ. ಇದು ಆಭಾಸನಿಗೆ ಆಗ್ತದ ಒಂದು ನಿರ್ಧಾರ ಆಗ್ಯದ. ಆದ್ರ ಆಭಾಸನಿಗೆ ಬ್ರಹ್ಮ ಅನ್ನೋದು ಅದು ಒಂದು ಭ್ರಮೆ ಆಗ್ತದ. ಇದು ಹಗ್ಗದಾಗ ಹಾವು ಕಂಡಂಗ ಹಗ್ಗಕ್ಕ ಹಾವು ಅಂತ ಅಂದಂಗ ಆಗ್ತದಪ್ಪ. ಇದು ಅದು ಬ್ರಹ್ಮ ಬೇರೆ, ಹಗ್ಗ ಬೇರೆ, ಹಾವು ಬೇರೆ, ಕೂಟಸ್ಥ ಬೇರೆ, ಬ್ರಹ್ಮ ಬೇರೆ. ನಾವು ಈ ಜೀವನಿಗೆ ನಾವು ಕೂಟಸ್ಥ ಅಂತೇಳಿ ಅಂದೇವಂತಂದ್ರ ಹೆಂಗಾಗ್ತದೆ? ಇದು ಭೇದ. ಇದು ನನಗಿನ್ನ ಸಂಶಯ ಆಗ್ಲಕತ್ತದ. ಇದು ನನಗಿನ್ನೂ ಸರಿಯಾಗಿ ತಿಳಿದಿಲ್ಲ. ಇನ್ನೊಂದಿಷ್ಟು ಡೀಪ್ ಆಗಿ ನಮಗೆ ವಿಚಾರ ತಿಳಿಸ್ರಿ ಅಂತೇಳಿ ಒಂದು ಚಲೋ ಪ್ರಶ್ನೆ. ಈ ಅಹಂಕಾರಕ್ಕೆ ಸಂಬಂಧಪಟ್ಟಂತೆ ಅಹಂಕಾರ ನಿರಹಂಕಾರ ಆಗ್ಬೇಕಂದ್ರೆ ಎಂಥದ್ದು ಅಂತಂದ್ರ ಅಜ್ಞಾನದ ಅಹಂಕಾರಗಳೇನದಾವ ಅವುಗಳನ್ನ ಕಳ್ಕೊಂಡು ನಿರಹಂಕಾರಿ ಆಗ್ಬೇಕು. ಇದೇನದಪ್ಪ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದು ಜ್ಞಾನದ ಅಹಂಕಾರಿ ಅದ. ಈ ಜ್ಞಾನದ ಅಹಂಕಾರ ಅನ್ನೋದು ಇರಲೇಬೇಕು. ಇದು ಉಳಿಸ್ಕೋಬೇಕು, ಇದನ್ನ ಬೆಳೆಸ್ಕೋಬೇಕು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡಾಗಲೇ ನಮಗೆ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದೆ. ಇದು ಜ್ಞಾನದ ಅಹಂಕಾರಿಗಳು. ಅಹಂ ಬ್ರಹ್ಮಾಸ್ಮಿ ಅನ್ನೋರು ಅಜ್ಞಾನದ ಅಹಂಕಾರಿಗಳ ಅಲ್ಲ. ಆ ಅಹಂ ಬ್ರಹ್ಮಾಸ್ಮಿ ಹೇಳಿದ ಕೂಡ್ಲೇನೆ ಒಂದಿಷ್ಟು ಮಂದಿ ಟುಸ್ತು ಪುಸ್ತು ಆ ವಚನ ಮತ್ತ ಏನೇನೋ ಓದ್ಕೊಂಡಿರ್ತಾರ. ಅವ್ರಿದ್ರೆ ಅದೆಲ್ಲ ಅದ್ವೈತ, ಅದೆಲ್ಲ ಹೇಳಬಾರ್ದು, ಅದೆಲ್ಲ ಅಹಂಕಾರಕ್ಕೆ ಕಾರಣ ಆಗ್ತದ, ಹಂಗಾಗ್ತದ, ಹಿಂಗಾಗ್ತದ,
ಎಂತ ಅಹಂಕಾರ ಅದು? ಜ್ಞಾನದ ಅಹಂಕಾರ, ಅಜ್ಞಾನದ ಅಹಂಕಾರ ಅಲ್ಲ. ನಮಗೇನಾಗ್ತದ, ಇದರ ಸಂಶಯ ನಿವೃತ್ತಿ ಆಗಿದ್ದಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಹೌದಲ್ಲಪ್ಪ, ಹೌದು ಸುಮ್ಮನೆ ಇದು ನಾ ಬ್ರಹ್ಮ ಅನ್ನೋದು ಇದು ಅಹಂಕಾರ ಆಗದಿದು ಜ್ಞಾನದ ಅಹಂಕಾರನ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಅಜ್ಞಾನದ ಅಹಂಕಾರ ಅಂತ ತಿಳ್ಕೊತೀವಿ. ನೀವು ಅಜ್ಞಾನದ ಅಹಂಕಾರ ಅಂತ ತಿಳ್ಕೊಂಡ್ರು ಸಹಿತ ನೀವು ಬ್ರಹ್ಮನೇ ಅದಿರಿ, ಜ್ಞಾನದ ಅಹಂಕಾರ ಅಂತ ತಿಳ್ಕೊಂಡ್ರು ಸಹಿತ ನೀವು ಬ್ರಹ್ಮನೇ ಅದಿರಿ. ನಿಮ್ಮ ಪರಮ ಸತ್ಯ ಸ್ವರೂಪದ ದರ್ಶನ ನಿಮಗೆ ಮಾಡಿಕೊಡ್ಲಕ್ಕೆ ಒಬ್ಬ ಸದ್ಗುರು ಸತ್ಯಶಾಸ್ತ್ರ ಹೇಳ್ತಾನ. ಇಂಥ ಪ್ರಶ್ನೆಗಳು ಕೇಳಿ ಸಂಶಯ ನಿವೃತ್ತಿ ಮಾಡಿಕೊಂಡ್ರೆ ನಿಮಗೊಂದು ಶಕ್ತಿ ಬರ್ತದೆ. ನಿಮ್ಮೊಳಗೆ ನಿಮ್ಮದೇ ಆದ ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು ಮೋಕ್ಷದ ಒಂದು ಶಕ್ತಿ. ಮತ್ತೆ ಇನ್ನೊಬ್ರು ಯಾರೇ ಈ ರೀತಿ ಟೀಕೆ ಮಾಡಿದಾಗ ಅಥವಾ ಪ್ರಶ್ನೆ ಕೇಳಿದಾಗ ನಿಮಗೆ ಉತ್ತರ ಹೇಳುವಂತ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಉಂಟಾಗ್ತದೆ. ಅಂತ ಒಂದು ಕರುಣೆ ಯಾವ ಶಾಸ್ತ್ರ, ನಿಜಗುಣರ ಶಾಸ್ತ್ರ ಅದು ಅನುಭವ ಶಾಸ್ತ್ರ ಅಲ್ಲ, ತಿಳ್ಕೊಂಡ್ಬಿಡ್ರಿ. ಅದು ಅನುಭವಕ್ಕೆ ತಗೊಂಡು ಹೋಗಂಗಿಲ್ಲ. ಭಗವದ್ಗೀತೆ, ಉಪನಿಷತ್ತುಗಳು ಅವೆಲ್ಲ ಏನಾಗ್ಯಾವ, ಕನ್ನಡದೊಳಗ ಏನ್ ಮಾಡ್ಯಾರ, ಪದ್ಯ ರೂಪದಾಗ ಬರೆದ್ಬಿಟ್ಟಾರ. ಅವ್ರು ಟ್ರಾನ್ಸ್ಲೇಷನ್ ಮಾಡ್ಯಾರ ಅಷ್ಟೇ ಹೊರತು ಅದು ಅನುಭವಕ್ಕೆ ತಗೊಂಡು ಹೋಗಂಗಿಲ್ಲ. ಶಾಸ್ತ್ರಿಗಳಾಗ್ತಿರಿ, ಬ್ರಹ್ಮ ಆಗಂಗಿಲ್ಲ. ಬ್ರಹ್ಮ ಹೆಂಗನ ಅಂತ ವರ್ಣನೆ ಮಾಡಿಕೊಂಡು ಬ್ರಹ್ಮ ಜ್ಞಾನಿಗಳಾಗ್ತಿರಿ. ವಿಚಾರ ಸಾಗರ ಏನದ, ಇದು ಅನುಭವ ಶಾಸ್ತ್ರ, ಅನುಭವ ಸಾಹಿತ್ಯ. ಇದು ಬಸವಾದಿ ಶರಣರ ವಚನ ಸಾಹಿತ್ಯ ಏನದ, ಅನುಭವ ಸಾಹಿತ್ಯ. ನಿಜಗುಣ ಶಾಸ್ತ್ರ ಇದು ಅನುಭವ ಸಾಹಿತ್ಯ ಅಲ್ಲ, ಸಾಹಿತ್ಯಿಕ ಸಾಹಿತ್ಯ. ಅದು ನೀವು ಅದು ಎಷ್ಟು ಓದಿದ್ರೇನು, ಎಷ್ಟು ಕೇಳಿದ್ರೂ, ಎಷ್ಟು ಹೇಳಿದ್ರೂ ಬ್ರಹ್ಮ ಸ್ವರೂಪದ ಜ್ಞಾನ ಆಗ್ತದೆ ಹೊರತು ಭಾನ ಆಗಲ್ಲ. ಅದ್ರಾಗ ಇಷ್ಟೊಂದು ಆಳವಾದ ವಿಚಾರಗಳು ಅದ್ರಾಗ ಇಲ್ಲ. ಇದು ಒಂದು ಶಾಕ್ ಹೊಡೆದಂಗಾಗ್ತದಲ್ಲ ಕೇಳಿದ್ರ. ಹೆಂಗಂತಾರಲ್ಲ ಇವರು, ಎಲ್ಲರೂ ವಿಶೇಷವಾಗಿ ಈ ನಿಜಗುಣ ಯೋಗಿಗಳ ಶಾಸ್ತ್ರನ ಪ್ರಾಮುಖ್ಯತೆ ಕೊಟ್ಟ ಇದನ್ನ ಮಾಡಕ್ಕ ಶಾಸ್ತ್ರಿಗಳಾತರ ಬ್ರಹ್ಮ ಆಗಂಗಿಲ್ಲ. ಶಾಸ್ತ್ರಿಗಳಾಗ್ಯಾರ, ಖಂಡಿತ ಶಾಸ್ತ್ರಿಗಳಾಗ್ಯಾರ. ಶಾಸ್ತ್ರ ಬಹಳ ಚಂದ ಹೇಳೋದ್ ಕಲ್ತಾರ, ಕೇಳೋದ್ ಕಲ್ತಾರ. ಈ ಮಟ್ಟದ ಅನುಭವ ಮತ್ತವ್ರೆಲ್ಲರೂ ಕೂಡಿ ಬಂದು ಹಿಡ್ಕೊಂಡು ಹೊಡೆಪೈಕಿ ನಮಗೆ. ಏನ್ ಹಿಂಗಂತೆಲ್ಲ ನಿಜಗುಣ ಶಾಸ್ತ್ರನೇ ನಾವು ಜೀವ ಅಂತ ಹಿಡ್ಕೊಂಡು ಕೂತೀವಿ, ನೀನೇನು ಒಂದು ವಿಚಾರ ಸಾಗರ ಹಿಡ್ಕೊಂಡು ಅದನ್ನೇ ದೊಡ್ಡದು ಮಾಡ್ಲಕ್ ಹೊಂಟಿವಿ, ಬಾ ತರ್ಕ ಮಾಡ್ತೀನಿ ಅಂತೇಳಿ ಹಂಗೆ ಹಿಡಿದು ಹೇಳಿದ್ರೆ ಎಳೆಯವ್ರೆ. ಇವೆಲ್ಲ ಹೇಳ್ಬೇಕಾದ್ರ ಬಳಸದಿರುವ ಅದ್ವೈತವನ್ನು ಬಾಯದೊಳ ಅಂತಂದ್ರೆ ಓಪನ್ ಆಗಿ ಹೇಳೋ ಮಾತುಗಳಲ್ಲ ಇವು. ನಮ್ಮ 4 ಜನರ ಮಧ್ಯೆ ತಿಳ್ಕೊಳ್ಳೋಂಥ ಮಾತುಗಳು ಇವು ಅಷ್ಟೇ. ಇನ್ನೊಬ್ಬರಿಗೆ ಸಂಬಂಧ ಇಲ್ಲ. ಇಂಟರ್ನಲ್ ಸರ್ಕ್ಯುಲೇಷನ್ ಅಂತಾರೆ ಇವು. ನಿಮ್ಮೊಳಗೆ ನೀವೇ ತಿಳ್ಕೊಳ್ಳೋಂಥ ಮಾತುಗಳು, ಹೊರಗೆ ಯಾರಿಗೆ ಹೇಳೋ ಮಾತಲ್ಲ. ನಿಜಗುಣ ಶಾಸ್ತ್ರಕ್ಕೆ ಏನಾರ ಅಂದ್ರೆ ಅಲ್ಲಿ ಉದುರಿಸ್ಬಿಡ್ತಾರ. ಅಷ್ಟು ಅದನ್ನ ಪ್ರಾಮುಖ್ಯತೆ ಕೊಟ್ಟು ಅದರ ಮೇಲೆ ಡಿಪೆಂಡ್ ಆದವರು ಅದರ ದೊಡ್ಡ ದೊಡ್ಡ ಸನ್ಯಾಸಿಗಳು, ಸ್ವಾಮಿಗಳು, ಗುರುಗಳು, ಜಗದ್ಗುರುಗಳು. ಎಲ್ಲಿ ನೋಡ್ರಿ, ಎಲ್ಲಿ ಈ ಜ್ಞಾನದ ವಿಷಯ ಜ್ಞಾನದ ವಿಷಯಕ್ಕೆ ಬಂದ ಮೇಲೆ, ಜ್ಞಾನಿಗಳಾದ್ಮೇಲೆ ಗುರು ಮತ್ತು ಶಿಷ್ಯ ಅನ್ನೋದೇನು ಇಲ್ಲ ಅಂತ ಹೇಳಿಕೆ ಬರ್ತದ ಇಲ್ಲ? ಗುರು ಶಿಷ್ಯ ಎಲ್ಲ ಓದ್ತದ ಅಂತ ಹೇಳ್ತಾರ ಇಲ್ಲ? ಬಸವಾದಿ ಶರಣರು ಎಲ್ಲಿ ಗುರುಪೀಠಗಳು ಮಾಡ್ಯಾರನ್ರಿ? ಎಲ್ಲಾರ ಅನುಭವ ಮಂಟಪಗಳು ಕಟ್ಟ್ಯಾರ. ಮತ್ತೆ ಈ ಬ್ರಹ್ಮಜ್ಞಾನದೊಳಗೂ ಯಾವ ಗುರುಪೀಠಗಳು ಅಂತವ್ ಏನು ಇಲ್ಲೇ ಇಲ್ಲ. ಈಗೇನಾಗ್ಯವ, ಅವ್ರ ಹೆಸರ ಮೇಲೆ ಇವ್ರು ಗುರುಗಳಾಗಿ ಕೂತಾರೆ. ಈಗ ಗುರುರ್ನೈವ ಶಿಷ್ಯ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಆ ಗುರುರ್ನೈವ ಶಿಷ್ಯ ಹೇಳಕ್ ಇವ್ರು ಗುರುಗಳಾಗಿ ಕೂತಾರ. ಇದೆ ಹಂಗ. ಎಲ್ಲಿ ದಾರಿ ತಪ್ಪದ ನೋಡ್ಬೇಕು. ಯಾರೇ ನಾ ಗುರು ಅಂತೇಳಿ ಪೀಠ ಮಠ ಮಾಡ್ಕೊಂಡಾರ, ಅವ್ರ ಜ್ಞಾನಕ್ಕೆ ಸಂಬಂಧ ಇಲ್ಲ. ಅವ್ರು ಮಠ ಕಟ್ಟವ್ರು ಅಷ್ಟೇ, ಪೀಠ ಕಟ್ಟವರು, ಮಠ ಕಟ್ಟವ್ರು. ಜ್ಞಾನಕ್ಕೆ ಸಂಬಂಧ ಇದ್ದವ್ರು ಅಂತ ಕೆಲಸ ಮಾಡ್ಲಕ್ ಹೋಗಲ್ಲ.
ಓಕೆ, ಟೈಮ್ ಆಯ್ತು, ನಾವು ನಡಿತೀವಿ. ಒಳ್ಳೆಯದಾಗಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಶಕ್ತಿಯ ವರ್ಣನೆಯನ್ನು ಕೂಡ ಮಾಡಿರುತ್ತದೆ. ಈ ಜೋಶಿಗಳ ಕುರಿತು ನಮಗೆ ವಿಶ್ಲೇಷಣೆಯನ್ನು ಮಾಡಿರುವುದರೊಂದಿಗೆ ನಾವು ಸಂಶಯರಹಿತವಾಗಿ ಅದ್ವಯ ಬ್ರಹ್ಮನಿರುತ್ತೇನೆ ಅನ್ನುವಂಥ ಸ್ವರೂಪದ ಜ್ಞಾನ ಯಾವಾಗ ಆಗ್ತದೆ ಆವಾಗ ಆನಂದ ಉಂಟಾಗ್ತದ, ಹರ್ಷ ಉಂಟಾಗ್ತದ, ನಿರಂಕುಶ ತೃಪ್ತಿ ಉಂಟಾಗ್ತದ ಅನ್ನುವಂಥ ಜ್ಞಾನವನ್ನು ನಮಗೆಲ್ಲ ವಿತರಿಸಿದರು.